ನಮ್ಮ ಜೊತೆ JP ಅವರಿದ್ದಾರೆ. 2023 ಶಾಸಕರಾಗಬೇಕಿತ್ತು, ಟಿಕೆಟ್ ಸಿಗಬೇಕಾಗಿತ್ತು. ಪೊಲೀಸ್ ಸ್ಟೇಷನ್ ನಲ್ಲಿ ಶೆಡ್ ಹಾಕುವಂತಹ ಒಂದು ಪ್ರಯತ್ನ ಮಾಡಿದ್ರಿ. ಅದನ್ನ ಮತ್ತೆ ಯಾಕೆ ತಗ್ಸುವಂತ ಪ್ರಯತ್ನಗಳಾಯ್ತು? ರಾಜಕಾರಣಿಗಳು ಒತ್ತಡದಿಂದ ಅದು ಅವ್ರ ಹೆಸರು ಯಾಕೆ ಹಾಕ್ಸಿ ಅಂತ ಹೇಳ್ಬಿಟ್ಟು ತೆಗೆಯುವಂಥದ್ದು ನಡೀತು. DK ಶಿವಕುಮಾರ್ ಅವರ ಶಿಷ್ಯ ನೀವು, ಶಾಸಕರು ಸಿದ್ದರಾಮಯ್ಯ ಅವರ ಶಿಷ್ಯ. ಏನು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ದಾರೆ, ನನ್ನ ಪಾಡಿಗೆ ನನಗೆ ಎಷ್ಟಾಗುತ್ತೋ ನಾನು ಜನಸೇವೆ ಮಾಡ್ತಾ ಇದ್ದೀನಿ. ಅವ್ರನ್ನ ಫಾಲೋ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಗೂ ಒಂದು ವಿಷನ್ ಇದ್ದೇ ಇರುತ್ತೆ. ಮೇನ್ ಟಾರ್ಗೆಟ್ ನೀರಾವರಿ ಮಾಡ್ಬೇಕು ಪ್ರತಿಯೊಂದು. ಜಾತಿ ನಾಯಕತ್ವವನ್ನೇ ಮುಂದಿಟ್ಕೊಂಡು ರಾಜಕೀಯ ಮಾಡಬೇಕು ಅನ್ನೋದಿದ್ಯಾ? ನಾವು ಎಲ್ಲ ಕ್ಯಾಸ್ಟ್ನು ಜೊತೆಗೆ ಇಟ್ಕೊಂಡು ಹೋದ್ರೆ ರಾಜಕಾರಣಿ ಅಂತಾರೆ. ಜಾತಿ ಅನ್ನೋದು ಯಾವತ್ತೂ ಮಾಡಿಲ್ಲ ಜೀವನ. ನನಗೆ ಅದು ಗೊತ್ತಿಲ್ಲ, ಅದು ಬೇಕಾಗಿಲ್ಲ. ಒಂದ್ ಸ್ವಲ್ಪ ಗ್ಯಾಪ್ ಆಗ್ಬಿಟ್ರು ಜನ ಅವ ನಮ್ ಕೆಲಸ ಮಾಡ್ಕೊಡಲ್ಲಪ್ಪ ಅನ್ಬಿಡ್ತಾರೆ. ಕಷ್ಟ ಆಗಲ್ವಾ ಇದೆಲ್ಲ? ತುಂಬಾನೇ ಕಷ್ಟ ಸರ್. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರುವಂತವ್ರಿಗೆ ತುಂಬಾ ತ್ರಾಸ ಅಂತ. ತುಂಬಾ ಕಷ್ಟ ಸರ್. ನಮ್ಮಂತ ಬಡವ್ರ ಮಕ್ಳು ಏನ್ ಮಾಡ್ತಾರೆ? ಬಿಡಲಿಕ್ಕೆ ಯಾರು ಬಿಡಲ್ಲ. ಬಟ್ ಕೆಲವರು ಡೈರೆಕ್ಟ್ MLA ಆಗ್ಬೇಕು ಅಂತಾರಲ್ಲ ಸರ್. ಅವರು ಶ್ರೀಮಂತರಾಗಿರ್ತಾರೆ ಸರ್. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಏನೋ ನಿಲ್ತಾರಂತೆ, ಸಪೋರ್ಟ್ ಮಾಡ್ತೀರಿ? ಖಂಡಿತವಾಗಿ. ಪೊಲಿಟಿಕಲ್ಗೆ ಯುವಕರು ಬರಬೇಕು, ಎಜುಕೇಟೆಡ್ ಪರ್ಸನ್ಸ್ ಬರಬೇಕು. ನಿಮ್ ಕ್ಷೇತ್ರಕ್ಕೆ ಏನ್ ಬೇಕು? ನಮ್ಮ ಕ್ಷೇತ್ರಕ್ಕಿಂತ ನಾಯಕರು ಬೇಕು. ಈ ವರ್ಷನ ಅವ್ರು ಇಲ್ಲೇ ಬಂದು ಅವ್ರ ಬರ್ತ್ಡೇ ಆಚರಣೆ ಮಾಡ್ಕೊತಕ್ಕಂಥದ್ದು. ಬಡವರು ಯಾರಲ್ಲಿ ಯಾವುದೇ ಇದಾದ್ರೂ ಸ್ಪಂದನೆ ಮಾಡ್ತಾರೆ. ಬಹಳ ಇಷ್ಟಪಡುವಂಥ ವ್ಯಕ್ತಿನೇ ಅವರು. JP ಅವರಿಗೆ DKಗಳು ಗುರುಗಳು, ನಮಗೆಲ್ಲ JPನೇ ಗುರುಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ಓಕೆ ವೀಕ್ಷಕರೇ, ಈಗ ಹರಪನಹಳ್ಳಿ ವ್ಯಾಪ್ತಿಯಲ್ಲಿ ನಾವಿದ್ದೀವಿ. ಹಲವಾಗಲು ಕ್ಷೇತ್ರದ ಕಡೆ ಹೋಗ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತ್ ಚುನಾವಣೆ ಒಂದು ಕಡೆ ಸಿಕ್ಕಾಪಟ್ಟೆ ಕಾವು ಈಗ್ಲಿಂದನೇ ಶುರುವಾಗಿದೆ. ನಮ್ಮ ಜೊತೆ JP ಅವರಿದ್ದಾರೆ. ಜಯಪ್ರಕಾಶ್ ಸಾರಥಿ DK ಅಂತ ಹೇಳಿದ್ರೇನೆ ಫುಲ್ ಹೆಸರದು. ಯಾಕೆ ಇದೇ ಕ್ಷೇತ್ರ ಅಂತ? ಅಂದ್ರೆ ಇದು ನಾನು ಹುಟ್ಟು ಬೆಳೆದಿರೋ ಕ್ಷೇತ್ರ ಸರ್. ಅದು ಆಕ್ಚುಲಿ ನಾನು ನಮ್ದು ಊರಿಲ್ಲೇ ತಾವರಗೊಂದಿ ಅಂತ ಹಲವಾಗ್ಲೂ ಪಕ್ಕನೆ. ಓಕೆ. ಆಮೇಲೆ ಇಲ್ಲಿಂದ ಜನಗಳು ಸಮಸ್ಯೆ ಆಗ್ಲಿ ಪ್ರತಿಯೊಂದು ಆಗ್ಲಿ ನನ್ನ ನೋಡ್ಕೊಂತಾನೆ ಬಂದಿರೋನು. ಹಂಗಾಗಿ ನನ್ನ ಕ್ಷೇತ್ರನ ನಾನು ಹುಟ್ಟಿದ್ದ ಇದ್ರಲ್ಲೇ ನನ್ನ ಕ್ಷೇತ್ರದಲ್ಲೇ ನಾನು ನಿಂತ್ಕೋಬೇಕಂತ ನನ್ನ ಹಠ. ಓಕೆ ಸರ್, ನನಗೆ ಸ್ಟಿಲ್ ಒಂದು ನೆನಪು ಏನು ಅಂತಂದ್ರೆ 2023 ನಿಮ್ದು ಲೈಕ್ ಶಾಸಕರಾಗಬೇಕಿತ್ತು, ಟಿಕೆಟ್ ಸಿಗ್ಬೇಕಾಗಿತ್ತು. ಇನ್ಫ್ಯಾಕ್ಟ್ ಹೆಲಿಕಾಪ್ಟರ್ ಅಲ್ಲಿ ಬರ್ತೀನಿ ಅನ್ನುವಂತಹ ಚಾಲೆಂಜ್ ನ ಹಾಕಿದ್ರಿ. ಅದು ಯಾಕೆ ಸಾಕಾರ ಆಗ್ಲಿಲ್ಲ ಅಂತ? ಅಂದ್ರೆ ಏನಾಯ್ತು ಅಂದ್ರೆ ಸರ್, ಈಗ ಟೋಟಲ್ ನಾವು 15 ಜನ ನಾವು ಆಸ್ಪಿರೆಂಟ್ ಇದ್ವಿ ಅಲ್ಲಿ ನಮ್ಮ ಹರಪನಹಳ್ಳಿ ಭಾಗದಲ್ಲಿ. ಓಕೆ. ಅದ್ರಾಗ ಅತಿ ಚಿಕ್ಕವನಂದ್ರೆ ನಾನೊಬ್ಬನೇ. ಅದು ಬ್ಯಾಕ್ ಗ್ರೌಂಡ್ ಇಲ್ದಾನಂದ್ರೆ ನಾನೊಬ್ಬನೇ. ಓಕೆ. ಇಲ್ಲಿ ಆಕ್ಚುಲಿ ಇದು ಮಾಡಿದ್ದು ನಾವು ಅಲ್ಲಿ ಇಂಟರ್ವ್ಯೂ ಟೈಮ್ ಅಲ್ಲಿ ನಿಮ್ಮ ಹತ್ರ ದುಡ್ಡು ಐತಿ ಅಂತ ಕೇಳಿದಾಗ ಹೆಲಿಕಾಪ್ಟರ್ ನಾಮಿನೇಷನ್ ಮಾಡ್ತೀನಿ ಅಂತ ಹೇಳಿದ್ ನಿಜ. ಓಕೆ. ಅದಾದ್ಮೇಲೆ ನೀವು ಟಿಕೆಟ್ ಕೂಡ ಹೆಲಿಕಾಪ್ಟರ್ ನಾಮಿನೇಷನ್ ಮಾಡ್ತೀನಿ ಅಂತಂತೆ. ಬಟ್ ಅಚಾನಕ್ ಆಗಿ ಅಲ್ಲಿ ನಮ್ಮವರಾದ ಕೊಟ್ರೇಶ್ ಅವರು ಟಿಕೆಟ್ ಸಿಕ್ತಲ್ಲಿ ಕಾಂಗ್ರೆಸ್ ಇಂದ. ಓಕೆ ಸರ್, ನೀರಾವರಿ ಭಾಗ ಆಗಿದ್ರೂ ಕೂಡ ಈ ಕ್ಷೇತ್ರ ಇಲ್ಲೇ ತುಂಗಭದ್ರಾ ಹರಿತಾ ಇರುತ್ತೆ. ಆದ್ರೂ ಕೂಡ ಯಾಕೆ ನೀರಿನ ಸಮಸ್ಯೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿದೆ ಅಂದ್ರೆ ಸರ್, ಈಗ ಕರೆಕ್ಟ್ ಆಗಿ ನೀರ್ ತುಂಬಿಸೋ ಯೋಜನೆ ಮಾಡ್ತಿಲ್ಲ. ಓಕೆ. ಈ ಮೊನ್ನೆ ಮಾಡಿದ್ರೆ 10 ಕೆರೆಗಳು ಹಾಗೆ ಬ್ಯಾಲೆನ್ಸ್ ಉಳಿದಾವೆ, ಅಲ್ಲಿ ಇನ್ನು ನೀರೇ ತುಂಬಿಸಿಲ್ಲ. ಆಮೇಲೆ ಪ್ರಾಪರ್ ಒಂದು ಚಾನಲ್ ವೇ ತಗೊಂಡೋಗಿಲ್ಲ ಇಲ್ಲಿಂದ. ಓಕೆ. ಜಸ್ಟ್ ಬೈಯನ್ ಮಾಡುತ್ತೆ ಒಂದು ಬ್ಯಾರೇಜ್ ಇವಾಗ ನಡೀತಾ ಇದೆ, ಬ್ರಿಡ್ಜ್ ಕಮ್ ಬ್ಯಾರೇಜ್. ಅದು ಇವಾಗ ಕಂಪ್ಲೀಟ್ ಆಗ್ಲಿ ಬೇಕಾಗುತ್ತೆ ಟೈಮ್. ಓಕೆ. ಅದಾಯ್ತು ಅಂದ್ರೆ ಅದಾದ್ಮೇಲೆ ಚಾನಲ್ ವ್ಯವಸ್ಥೆ ಮಾಡಿದ್ರೆ ಆ ಕಡೆ ಭಾಗದಲ್ಲಿ ನೀವು ಇನ್ನೊಂದು ಭಾಗ ತೋರಿಸ್ತೀನಿ ಹೋಗ್ತಾ.
ಆ ಕಡೆ ಭಾಗದಲ್ಲಿ ನೀರೇ ಸಂಪೂರ್ಣ ಇಲ್ಲ, ಬೋರ್ ಹಾಕಿದ್ರೆ ಬೋರ್ ಬರ್ತದೆ, ನೀರು ಬರಲ್ಲ ಅಂತ Okay. ಸಿಚುವೇಶನ್ ಇರ್ತಕ್ಕಂಥ ಜಾಗ ಇದು. ಈಗ ಇದನ್ನ ನಾವು ಸಿಸ್ಟಮೆಟಿಕ್ ಆಗಿ ತಗೊಂಡೋಗ್ಬೇಕು. ನೀವು ಇರೋ ಹರಿಯಾ ನದಿನ ನಾವು ಕರೆಕ್ಟ್ ಯೂಟಿಲೈಸ್ ಮಾಡ್ಕೋಬೇಕು. ಇಲ್ಲಿ ಓಕೆ. ಯೂಟಿಲೈಸ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಎಲ್ಲದೂ ನೀರಾವರಿ ಜಮಾನ್ ಆಗುತ್ತೆ. ಈಗ ನೋಡಿ ಅದು ಅಘನಾಶಿನಿ, ವೇದಾವತಿ ನದಿ ಜೋಡಣೆ ತಗೊಂಡು ಅದು ಪೈಪ್ ಲೈನ್ ಮುಖಾಂತರ ದುರ್ಗ ಕಳಿಸ್ತಾರೆ. ಕರೆಕ್ಟ್. 23,000 ಕೋಟಿ ಪ್ರಾಜೆಕ್ಟ್ ಇದು ಆಗೈತೆ, ಸ್ಯಾಂಕ್ಷನ್ ಆಗೈತೆ. ಇಲ್ಲೇ ಇರ್ತಕ್ಕಂಥ ನದಿ ನಾವು ಅಲ್ಲಿ ಸುತ್ತಮುತ್ತ ಕಳ್ಸ್ಕೊಡಕ್ಕಾಗಲ್ಲ ಅಂದ್ರೆ ಮತ್ತೆ ಯಾವ ಸಿಸ್ಟಮ್ ಇದು ಮಾಡುತ್ತೆ ಅಂತ ಹೇಳಿ ಅಂತ ತಲೆ ತಗೊಂಡು ನಾವು ಯೋಚನೆ ಮಾಡಿದಾಗ 4 ಜನಕ್ಕೆ ನಾವು ನೀರಾವರಿ ಆಗ್ಲಿ ಅವ್ರದ್ದು ಅಭಿವೃದ್ಧಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ. ನಾನು ರೀಸೆಂಟ್ಲಿ ಒಂದು ಮಾಲೂರು ಕ್ಷೇತ್ರಕ್ಕೆ ಹೋಗಿದ್ದೆ ಸರ್. ಅಲ್ಲೊಬ್ರು ಕ್ಯಾಂಡಿಡೇಟ್ ಇದ್ದಾರೆ, ವಿಜಯ್ ಅಂತ ಹೇಳಿ, ಹೂಡಿ ವಿಜಯ್. ಅವ್ರು ಏನ್ ಮಾಡ್ತಾರೆ, ತಮ್ಮ ಸ್ವಂತ ಹಣದಲ್ಲಿ ರಸ್ತೆ ಹಾಕಿಸ್ತಾರೆ. ಪ್ರೆಸೆಂಟ್ ಇರೋ MLA ಅವರು ಅದಕ್ಕೆ ಸಿಕ್ಕಾಪಟ್ಟೆ ಸಮಸ್ಯೆ ಮಾಡ್ತಾರೆ. ಅಂದ್ರೆ ಈ ಕಡೆ ಶಾಸಕರಂತೂ ಕೆಲವೊಂದು ಕಡೆಗಳಲ್ಲಿ ಮಾಡೋದಕ್ಕಾಗದೆ ಇರೋದನ್ನ ಯಾರೋ ಪಾಪ ಸಮಾಜ ಸೇವೆಯ ದೃಷ್ಟಿಯಿಂದ ಮಾಡ್ಕೊಡ್ತಾರೆ. ಅದೇ ತರ ನೀವು ಕೂಡ ಇನ್ಫ್ಯಾಕ್ಟ್ ಪೊಲೀಸ್ ಸ್ಟೇಷನ್ ನಲ್ಲಿ ಶೆಡ್ ಹಾಕುವಂತಹ ಒಂದು ಪ್ರಯತ್ನ ಮಾಡಿದ್ರಿ. ಅದನ್ನ ಮತ್ತೆ ಯಾಕೆ ತಗ್ಸುವಂತ ಪ್ರಯತ್ನಗಳಾಯ್ತು? ಅಂದ್ರೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲ, ಇಲ್ಲಿ ಹಲವಾರು ಪೊಲೀಸ್ ಸ್ಟೇಷನ್ ಅದು. ಹಲವಾರು ಪೊಲೀಸ್ ಸ್ಟೇಷನ್ ಆಕ್ಚುಲಿ ಅವ್ರು ಏನೋ ಕಾರ್ ಶೆಡ್ ಕೇಳಿದ್ರು ಅಂತ ನಾನು ಮಾಡಿಸ್ಕೊಟ್ಟೆ. ಬಟ್ ಈಗ ರಾಜಕಾರಣಿಗಳು ಒತ್ತಡದಿಂದ ಅದು ಅವ್ರ ಹೆಸರು ಯಾಕೆ ಹಾಕ್ಸಿ ಅಂತ ಹೇಳ್ಬಿಟ್ಟು ತೆಗಿಯುವಂತದ್ದು ನಡೀತು. ಓಕೆ. ಅದಾದ್ಮೇಲೆ ಈಗ ನನ್ನಷ್ಟು ಇಲ್ಲಿ ಸ್ಪೋರ್ಟ್ಸ್ ಗೆ ಬೆಂಬಲ ಕೊಟ್ಟರೆ ಯಾರಿಲ್ಲ. ಪ್ರತಿಯೊಂದು ಈಗ ಮೊನ್ನೆ ಒಂದು ಹುಡುಗಿ ಇಂಟರ್ನ್ಯಾಷನಲ್ ಲೆವೆಲ್ ಸೆಲೆಕ್ಟ್ ಆಗಿತ್ತು. ಓಕೆ. ಆ ಹುಡುಗಿಗೆ ಫ್ಲೈಟ್ ಟಿಕೆಟ್ ಎಲ್ಲ ಮಾಡಿಸಿ ನಾನು ಇದು ಸಹಾಯ ಮಾಡಿದೆ. ಆಮೇಲೆ ನಮ್ಮ ತಾವರಗೊಂದಿ ಭಾಗದಲ್ಲಿ ಒಂದು ಹುಡುಗಿ ಅದು ಇದರಲ್ಲಿ ಸೆಲೆಕ್ಟ್ ಆಗಿತ್ತು, ಸ್ಪೋರ್ಟ್ಸ್ ಅಲ್ಲಿ, ಕಬಡ್ಡಿ ಮ್ಯಾಚ್ ಅಲ್ಲಿ, ಖೋ ಖೋ ಮ್ಯಾಚ್ ಅಲ್ಲಿ. ಓಕೆ. ಅದಕ್ಕೂ ಕೂಡ ಅಂತವೆಲ್ಲ ನಾವು ಸಪೋರ್ಟ್ ಮಾಡ್ತೀವಿ. ಈಗ ಅಂತದನ್ನ ವಿರೋಧ ಮಾಡೋರು ಇದ್ದೇ ಇರ್ತಾರೆ, ಏನ್ ಮಾಡಕ್ಕಾಗಲ್ಲ, ರಾಜಕಾರಣ ಮೇಲೆ ಇದ್ದಿದ್ದೆ. ಈಗ ಆಮೇಲೆ ಈಗ ಸಡನ್ ಆಗಿ JP ಬೆಳೆದ್ಬಿಟ್ಟ ಅಂದ್ರೆ ಈಗಲೇ ಈಗ ಆಡ್ತಾನೆ, ಮುಂದಾದ್ರೆ ಹೆಂಗ್ ಮಾಡೋದು ಅದು ತಲೆಗಿರತ್ತೆ ಅವ್ರಿಗೆ. ಹಂಗಾಗಿ ನಾನು ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಓಕೆ. ಹಾಗೆ ಅಲ್ಲಿಗೆ ಬಿಟ್ಬಿಟ್ಟಿದ್ದೆ. ಓಕೆ. ಈ ಭಾಗದಲ್ಲಿ ಮೆಕ್ಕೆಜೋಳ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾರೆ. ಒಂದು ಕೋಲ್ಡ್ ಸ್ಟೋರೇಜ್ ಬೇಕು ಅನ್ನುವಂಥದ್ದು. ಅದೇ ಪ್ರಾಬ್ಲಮ್ ಆಗಿರೋದು. ಈಗ ಮೆಕ್ಕೆಜೋಳ ಬೆಳಿತಾರೆ ಸಿಕ್ಕಾಪಟ್ಟೆ. ಏನ್ ಮಾಡ್ತಾರೆ ನೀವು ನಂಬಲ್ಲ, ಟೊಮೊಟೊ ಸೀಸನ್ ಬಂದಾಗ ಬೆಂಬಲ ಬೆಲೆ ಸಿಗ್ಲಿಲ್ಲ ಅಂತ ರೋಡ್ ಚೆಲ್ಲಿ ಹೋಗ್ತಾರೆ ಟೊಮೊಟೊ. ಇಲ್ಲಿ ರೈತರು ವೇಸ್ಟ್ ಆಗ್ಬಿಡುತ್ತೆ. ಅದೇ ಕೋಲ್ಡ್ ಸ್ಟೋರೇಜ್ ಅಂತ ಮಾಡಿದ್ರೆ ಬೆಲೆ ಬಂದಾಗ ಬೇಕಿರೋ ಅದ್ರೊಳಗೆ ಇಟ್ಟು ಬೆಲೆ ಬಂದ ಬೇಕಿರೋ ಮಾರ್ತಾರೆ. ಓಕೆ. ಈಗ ಅದ್ರದ್ದು ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ನಾನು ಆಲ್ರೆಡಿ. ಸ್ಯಾಂಕ್ಷನ್ ಹಾಕ್ಲಿಕ್ಕೆ ಅಧ್ಯಕ್ಷರ ಹತ್ರ ಮಾತಾಡಿದ್ದೀನಿ, ಹರೀಶ್ ಅವ್ರ ಹತ್ರ. ಓಕೆ. ಅದು ಆಲ್ರೆಡಿ ಇಷ್ಟೆಲ್ಲ ಸ್ಯಾಂಕ್ಷನ್ ಆಗುತ್ತೆ. ಏನಾಗುತ್ತೆ? 8 ಕೋಟಿ ರೂಪಾಯಿ ನಾನು ಎಸ್ಟಿಮೇಟ್ ಮಾಡಿಸಿದ್ದೀನಿ. ಓಕೆ. 8 ಕೋಟಿ ರೂಪಾಯಿ ಇಲ್ಲಿ ಸ್ಯಾಂಕ್ಷನ್ ಮಾಡಿಸ್ಲಿಕ್ಕೆ ನಾನು ಹರೀಶ್ ಅಧ್ಯಕ್ಷರ ಹತ್ರ ಮಾತಾಡಿದ್ದೀನಿ. ಸ್ವಲ್ಪ ದಿವಸದಲ್ಲಿ ಅದಾಗುತ್ತೆ. ಎಷ್ಟು ಜನ ರೈತರಿಗೂ ಉಪಯೋಗ ಆಗುತ್ತೆ? ಟೋಟಲ್ ನಮ್ಗೆ ಸುತ್ತಮುತ್ತ ಎಲ್ಲ ರೈತರಿಗೂ ಉಪಯೋಗ ಆಗುತ್ತೆ. ಯಾಕಂದ್ರೆ 4 ಎಕರೆಯಲ್ಲಿ ಮಾಡ್ತಿರೋದು. 4 ಎಕರೆಯಲ್ಲಿ ಮಾಡ್ತಿರೋದ್ರಿಂದ ಮತ್ತೆ ದೊಡ್ಡ ಸ್ಟೋರೇಜ್ ಆಗುತ್ತೆ ಅದು. ಓಕೆ ಸರ್. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ತುಂಬಾ ದೊಡ್ಡ ಚಾಲೆಂಜ್. ಎಲ್ಲೇ ಹೋದ್ರೂ ಕೂಡ ದೇಶದಲ್ಲಿ ಉದ್ಯೋಗ ಸೃಷ್ಟಿದೊಂದು ದೊಡ್ಡ ಚಾಲೆಂಜ್ ಫೇಸ್ ಮಾಡ್ತಾ ಇದ್ದಾವೆ ಬೇರೆ ಬೇರೆ ಕ್ಷೇತ್ರಗಳು. ಇನ್ಫ್ಯಾಕ್ಟ್ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ಒಂದಿದೆ ಶಾಮನೂರ್ ಅವ್ರ ಫ್ಯಾಮಿಲಿದು. ಅದನ್ನ ಬಿಟ್ರೆ ಬೇರೆ ಯಾವ ತರದ ಫ್ಯಾಕ್ಟ್ರಿಗಳನ್ನ ತರಬಹುದು ಮತ್ತು ಯಾಕೆ ತರುವಂತ ಪ್ರಯತ್ನಗಳು ಆಗ್ತಾ ಇಲ್ಲ? ಇಲ್ಲಿ ಆಕ್ಚುಲಿ ಆಲ್ಮೋಸ್ಟ್ ಆಲ್ ನೀವು ನೋಡ್ದಂಗೆ ಇಲ್ಲಿ ಸುತ್ತಮುತ್ತ ಜನ ಕೆಲಸ ಮಾಡೋದು ಶಾಮನೂರ್ ಫ್ಯಾಕ್ಟ್ರಿ. ಶಾಮನೂರ್ ಫ್ಯಾಕ್ಟ್ರಿ ಹೋಗ್ಬೇಕು, ಬಿಟ್ರೆ ಯಾವ ಫ್ಯಾಕ್ಟ್ರಿನೂ ಇಲ್ಲ. ಇಲ್ಲಿ ನಾನು ಮ್ಯಾಕ್ಸಿಮಮ್ ತರಬಹುದಾದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ತರಬಹುದು. ಕರೆಕ್ಟ್. ಯಾಕಂದ್ರೆ ಹೆಣ್ಮಕ್ಳಿಗೆ ಈ ಕೂಲಿ ಹೋಗೋ ಬದಲು, ಗುಳೆ ಹೋಗೋ ಬದಲು, ಎಲ್ಲೋಗಿ ಕಾಫಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋ ಬದಲು ನಾರ್ಮಲ್ ಟೈಮ್ ಅಲ್ಲಿ ಹೋಗಿ ಟೆಕ್ಸ್ಟೈಲ್ ಇದಕ್ಕೆ ಹೋಗ್ಬೋದು. ಆಮೇಲೆ ಸಣ್ಣ ಪುಟ್ಟ ಉದ್ದಿಮೆಗಳು ಮಾಡಬಹುದು, ಕೈಗಾರಿಕೆಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ. ಓಕೆ. ಅದ್ರ ಮೇಲೆ ಆಗ್ಲಿ. ಆಮೇಲೆ ನಮ್ದು ಇದು ಸಿಕ್ಕಾಪಟ್ಟೆ ಬರಡು ಭೂಮಿ ಆಗಿರೋದ್ರಿಂದ ಗೌರ್ಮೆಂಟ್ ಲ್ಯಾಂಡ್ ಸಿಕ್ಕಾಪಟ್ಟೆ ಐತಿ. ಸೋಲಾರ್ ಕನ್ವರ್ಟ್ ಮಾಡ್ಕೋಬಹುದು ಅದನ್ನ. ಟೋಟಲ್ ಈ ತರ ಉದ್ಯೋಗಗಳು ಸೃಷ್ಟಿ ಮಾಡಬಹುದು ಸರ್. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಓದ್ದರಿಗೆ ಇಲ್ಲೇ ಕೆಲಸ ಆದ್ಯತೆ ಆಗ್ತದೆ. ಕರೆಕ್ಟ್. ಇನ್ಫ್ಯಾಕ್ಟ್ ಸೋಲಾರ್ ಪಾರ್ಕ್ ಕೂಡ ಮಾಡ್ಬೇಕು ಅನ್ನುವಂಥದ್ದಿದೆ. ಅದು ತಲೆಗಿದೆ ಸರ್. ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಟೈಮ್ ಅಲ್ಲಿ ಆಗ್ಲಿ, ಆ ಕಡೆ ಸೈಡ್ ಬರಡು ಭೂಮಿ ಹೇಳಿದ್ನಲ್ಲ, ಆ ಕಡೆ ಸೈಡ್ ಪೂರ್ತಿ ಬರಡು ಇರೋದ್ರಿಂದ 1000 ಎಕರೆ ಹೊಲ ಇದೆ. ಅದನ್ನ ಕನ್ವರ್ಟ್ ಮಾಡಿ ನಾವು ವಿದ್ಯುತ್ ಶಕ್ತಿಯಾಗಿ ಇದು ಮಾಡಿ ಕನ್ವರ್ಟ್ ಮಾಡ್ಕೊಂಡ್ರೆ ಅದು ಯುಟಿಲೈಸ್ ಆಗೇ ಆಗುತ್ತೆ. ಓಕೆ ಸರ್, ನಿಮ್ದೊಂದು ಪ್ರಯತ್ನ ಇದೆ, ಲೈಕ್ ಎಜುಕೇಶನ್ ವಿಚಾರದಲ್ಲಿ ನಿಮ್ದೇ ಇನ್ಸ್ಟಿಟ್ಯೂಷನ್ ಇದೆ. ಹಾಗೆ ಈ ಕ್ಷೇತ್ರದಲ್ಲಿ ಪರ್ಟಿಕ್ಯುಲರ್ಲಿ ಎಂಜಿನಿಯರಿಂಗ್ ಕಾಲೇಜ್ನ ಒಂದು ಡಿಮ್ಯಾಂಡ್ ಇದ್ದೇ ಇರುತ್ತೆ. ಯಾಕೆ ಅಂತಂದ್ರೆ ನೀವು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋದ್ರಿಂದಾಗಿ ಇನ್ಫ್ರಾಸ್ಟ್ರಕ್ಚರ್ನ ಹೇಗೆ ಬಿಲ್ಡ್ ಮಾಡಬೇಕು ಮತ್ತು ಅಲ್ಲಿ ಎಜುಕೇಶನ್ನ ಮತ್ತಷ್ಟು ಇಂಪ್ರೂವೈಸ್ ಮಾಡೋದಕ್ಕೆ ಏನೆಲ್ಲ ಮಾಡಬಹುದು ಅನ್ನುವಂಥದ್ದಕ್ಕೊಂದು ಐಡಿಯಾ ಇದ್ದೇ ಇರುತ್ತೆ ತಮಗೆ. ಎಂಜಿನಿಯರಿಂಗ್ ಕಾಲೇಜ್ ಏನಾದ್ರು ಕನಸಿದೆಯಾ ಈ ಕ್ಷೇತ್ರಕ್ಕೆ ಕೊಡಬೇಕು? ಇಂಜಿನಿಯರಿಂಗ್ ಕಾಲೇಜ್ ಯಾಕಂದ್ರೆ ಇಲ್ಲಿ ಸುತ್ತಮುತ್ತ ಯಾವ್ದು ಇಂಜಿನಿಯರಿಂಗ್ ಕಾಲೇಜ್ ಒಂದ್ರೆ ಹಡಗ್ಲಿಗೆ ಹೋಗ್ಬೇಕು, ಹೂವಿನ ಹಡಗ್ಲಿಗೆ. ಓಕೆ. ಬಿಟ್ರೆ ಈ ಕಡೆ ಹೋಗಿ ದಾವಣಗೆರೆ ಬರ್ಬೇಕು. ಇಲ್ಲಿನ ಜನಕ್ಕೆ ಇಲ್ಲಿ ಆಮೇಲೆ ನೀವು ನೋಡಿದ್ರಂಗೆ ಇಲ್ಲೆಲ್ಲ ತಾಂಡಗಳಾಗ್ಲಿ ಹೊರಗಡೆ ಆಗ್ಲಿ ಗೌರ್ಮೆಂಟ್ ಜಾಬ್ ಸಿಕ್ಕಾಪಟ್ಟೆ ಇಲ್ಲಿ ಚೆನ್ನಾಗಿ ಓದೋರು ಇದಾರೆ. ಓಕೆ. ಮಕ್ಕಳಿಗೆ ಈಗ
ತಂದೆ ತಾಯಿ ಬಿಟ್ಬಿಟ್ಟು ಬೇರೆ ಕಡೆ ಓದಿ ಅವ್ರ ಹಾಸ್ಟೆಲ್ ಫೀಸ್ ಆಗೋದು ತುಂಬಾ ಕಷ್ಟ ಇವತ್ತಿನ ಕಾಲದಲ್ಲಿ. ಓಕೆ. ಈಗ ಇಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಆದ್ರೆ ವಿದ್ಯಾವಂತರು ಇಲ್ಲೇ ಆಗ್ತಾರೆ, ಮಕ್ಕಳು ಅಪ್ಪ ಅಮ್ಮನ ಜೊತೆಗೆ ಇರ್ತಾರೆ ಮಕ್ಕಳು. ಅವಾಗ ಎಷ್ಟೋ ಜನಕ್ಕೆ ಉದ್ಯೋಗನೂ ಸೃಷ್ಟಿ ಆಗುತ್ತೆ ಅದರಿಂದ. ಓಕೆ. ಆಧುನಿಕ ಕೋರ್ಸ್ಗಳನ್ನ ತರೋದ್ರಿಂದಾಗಿ ಅಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ ಹರಪನಹಳ್ಳಿಯಲ್ಲಿ? ಹೌದು ಸರ್, ಮಾಡ್ಬೋದಲ್ಲ. ಈ ಕೌಶಲ್ಯ ತರಬೇತಿ ಕೇಂದ್ರಗಳಾಗ್ಲಿ, ಓಕೆ, ಈಗೇನ್ ಗೌರ್ಮೆಂಟ್ ಸ್ಕೀಮ್ಗಳು ಅದು ಜನಗಳು ಪರಿಚಯ ಮಾಡ್ಸಿದ್ರೆ ಸಾಕು, ಇನ್ನೇ ನಾವೇನು ಹೊಸದೇನ್ ಮಾಡ್ಬೇಕಾದ್ರೆ ಓಕೆ. ಅವುಗಳು ಆಟೋಮೆಟಿಕ್ ಜನಗಳು ಯೂಟಿಲೈಸ್ ಮಾಡ್ಕೊಂಡು ನೋಡ್ತಾರೆ ಅದನ್ನ. ಕ್ಲೋಡಿಫೈ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಮೂಲಕ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇದೆ ಮತ್ತೆ ಯಾವ ತರ ಇಂಪ್ಯಾಕ್ಟ್ ಕೊಡ್ತಿದೆ ಅದು ಅಂತ ಕ್ಲೋಡಿಫೈ? ಅದು ಕ್ಲೋಡಿಫೈ ಸಾಫ್ಟ್ವೇರ್ ಅಂದ್ರೆ ನಾವು ಇದು ಯಾವ ತರ ಅಂದ್ರೆ ಸರ್, ಇಂಜಿನಿಯರಿಂಗ್ ಔಟ್ಪುಟ್ ಆದವರಿಗೆ ಟ್ರೈನಿಂಗ್ ಕೊಟ್ಟು ನಾವು ಒಳ್ಳೊಳ್ಳೆ ಕಂಪ್ನಿಗೆ MNC ಕಂಪ್ನಿ, ಟಾಪ್ MNC ಕಂಪ್ನಿಗೆ ಹೈರ್ ಮಾಡಿಸೋದು. ಇದರಿಂದ ಏನಾಗುತ್ತೆ ಅಂದ್ರೆ ನೀವು ಎಷ್ಟೋ ಜನಕ್ಕೆ ಈಗ ನೋಡಿ, ನಾನ್ IT ಬೇಸಿಸ್ ನಲ್ಲಿ ಇಲ್ಲದಿದ್ದರೂ ಕೂಡ 15 ರಿಂದ 20 ಲಕ್ಷ ಪ್ಯಾಕೇಜ್ ತಗೊಂಡು ಹೋಗಿದ್ದಾರೆ. ಕರೆಕ್ಟ್. ಆ ತರ ನಾವು ಏನ್ ಮಾಡ್ತಿದ್ವಿ, ಟ್ರೈನ್ ಅಪ್ ಮಾಡಿಸ್ಬಿಟ್ಟು ನಾವು ಆಕ್ಚುಲಿ ಟ್ರೈನರ್ಗಳನ್ನ ತಗೊಂಡಿಲ್ಲ, ಆಕ್ಚುಲಿ ನಾವು ಎಂಪ್ಲಾಯಿಗಳನ್ನ ಟ್ರೈನರ್ ಆಗಿ ತಗೊಂಡಿದ್ದೀವಿ ಅಲ್ಲಿ. ಯಾಕಂದ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಕಂಪ್ನಿಲಿ ಯಾವ ತರ ಎಂಟ್ರಿ ಮಾಡ್ತಾರೆ, ಯಾವ ತರ ಫೇಸ್ ಮಾಡ್ಬೋದು ನೀವು ಅಂತ ಹೇಳ್ಬಿಟ್ಟು ಅವ್ರು ಟ್ರೈನ್ ಅಪ್ ಮಾಡಿ ಹೈರ್ ಮಾಡಿಸ್ತಾರೆ. ಇದರಿಂದ ಬಡವರ ಮಕ್ಕಳೆಲ್ಲ ಆಲ್ಮೋಸ್ಟ್ ಅಲ್ಲಿ ಟಾಪ್ MNC ಕಂಪ್ನಿಗೆಲ್ಲ ನಾವು ಸೆಲೆಕ್ಟ್ ಮಾಡಂತ ಕೆಲಸ ನಾವು ಮಾಡ್ತೇವೆ. ಈ ಭಾಗದ ಜನರಿಗೆ ಅದರಿಂದ ಏನಾದ್ರು ಪ್ರಯೋಜನ ಆಗಿದೆಯಾ? ಇವಾಗ ಜನರಿಗೆ ಅಂದ್ರೆ ನಾವು ಯಾರು ಇಂಜಿನಿಯರಿಂಗ್ ಮಾಡಿರಲ್ಲ ಸರ್. ಈಗ ನಾರ್ಮಲ್ ಆಗಿ ನೀವು ಈಗ ಎಲ್ಲೋ ಓದಿರ್ತಾರೆ ಸರ್, ನಾವು ಇಂಜಿನಿಯರಿಂಗ್ ನಮ್ಮ ಮಗನ ಓದಿಸಿದೀವಿ, ಕೆಲಸ ಕೊಡ್ಸಿ ಸರ್ ಅಂತ ಕೇಳ್ತಾರೆ. ಓಕೆ. ಅಂತ ಟೈಮ್ ನಮ್ಮ ಸಂಸ್ಥೆಲ್ಲ ಕಳ್ಸಪ್ಪ ಅಂದ್ರೆ ನಮ್ಮ ಸಂಸ್ಥೆಲ್ಲ ಟ್ರೈನ್ ಅಪ್ ಮಾಡಿ ಹೈರ್ ಮಾಡಿಸ್ತಿದೀವಿ. ಓಕೆ. ಸರಿ, ಆದಿಕೇಶವ ಅಕಾಡೆಮಿ ಬಗ್ಗೆ ಮಾತಾಡ್ಲೇಬೇಕು. ಲೈಕ್ ಹೇಗ್ ಸ್ಟಾರ್ಟ್ ಆಯ್ತು ಅಂತ? ಅಂದ್ರೆ ಆದಿಕೇಶವ ಅಕಾಡೆಮಿ ಅಂದ್ರೆ ಒಂದು PUC ಕಾಲೇಜು, ಬಟ್ ಆಕ್ಚುಲಿ ನಮ್ಮ ರಿಲೇಷನ್ ಜ್ಯೋತಿ ಕುಮಾರ್ ಅಂತ ಹೇಳ್ಬಿಟ್ಟು ಅವರು ನನಗೆ ಇನ್ವೈಟ್ ಮಾಡಿ ಅದಾದ್ಮೇಲೆ ನಾವು ಅವ್ರು ಸೇರ್ಬಿಟ್ಟು ಅದ್ ನಡೆಸ್ತಿರೋದು. ಆಮೇಲೆ ಅಲ್ಲಿ ಬಡವ್ರ ಮಕ್ಕಳು ಜಾಸ್ತಿ ಸರ್ ಅಲ್ಲೆಲ್ಲ. ಈಗ ಯಾರು ನಾವು ಶ್ರೀಮಂತರ ಮಕ್ಕಳು 1 ಲಕ್ಷ ಫೀಸ್ ಇಟ್ಟರು ಕೂಡ ನಾವು ತಗೊಂತಿರೋದು 15,000 20,000 ಫೀಸ್. ಆಮೇಲೆ ಹಾಸ್ಟೆಲ್ಗೆ ಅದು 90% ಮೇಲಿದ್ದರಿಗೆಲ್ಲ ಫ್ರೀ, ಹಾಸ್ಟೆಲ್ ಫ್ರೀ, ಎಜುಕೇಶನ್ ಫ್ರೀ. ಓಕೆ ಸರ್, ಹರಪನಹಳ್ಳಿ ಅಂತ ಬಂದಾಗ ಲೈಕ್ ನನಗೆ ಒಂದು ಕಾಂಬೋ ಬಗ್ಗೆ ನಾನು ಮಾತಾಡ್ಲೇಬೇಕು. DK ಶಿವಕುಮಾರ್ ಅವರ ಶಿಷ್ಯ ನೀವು, ಶಾಸಕರು ಸಿದ್ದರಾಮಯ್ಯ ಅವರ ಶಿಷ್ಯ. ಈ ಕಾಂಬೋನಲ್ಲಿ ಲೈಕ್ ಡಿಸ್ಟ್ರಾಕ್ಷನ್ ಏನು ಇಲ್ವಾ ಅಂತ? ಇಲ್ಲ ಸರ್, ಆತರ ಏನು ಇದುವರೆಗೂ ಆಗಿಲ್ಲ. ಏನ್ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದಾರೆ, ನನ್ನ ಪಾಡಿಗೆ ನನಗೆ ಎಷ್ಟಾಗುತ್ತೋ ನಾನು ಜನ ಸಹಾಯ ಮಾಡ್ತಾ ಇದ್ದೀನಿ, ಜನಸೇವೆ ಮಾಡ್ತಾ ಇದ್ದೀನಿ. ಅವ್ರದ್ದು ಗೌರ್ಮೆಂಟ್ ಇಂದ ಏನ್ ಎಸ್ತೈತೋ ಅವ್ರು ತರ್ತಾ ಇದಾರೆ, ಬಟ್ ನನ್ ಕಡೆಯಿಂದ ಏನ್ ತರಬೇಕು ನಾನ್ ತರ್ತಾ ಇದ್ದೀನಿ. ಓಕೆ. ಅದು ಅಧ್ಯಕ್ಷರಿಗೆ ಹೇಳ್ಬಿಟ್ಟು ಈ ತರ ಹಾಕೋಣ ನಮ್ ಇದಕ್ಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಕೆಲವೊಂದು ಕೆಲಸಗಳು ರೆಸ್ಪಾಂಡ್ ಮಾಡ್ತಾರ DK ಶಿವ? ಮಾಡ್ತಾರೆ ಸರ್, ಮಾಡ್ತಾರೆ. ಓಕೆ. ಏನೆಲ್ಲ ಮಾಡಿಸಿದಿರಿ ಅವ್ರಿಗೆ ಹೇಳಿ? ಅವ್ರಿಗೆ ಹೇಳಿ ಅಂದ್ರೆ ಈಗ ನಾರ್ಮಲ್ ಆಗಿ ಈಗ ಇಲ್ಲೇ ನಾರ್ಮಲ್ ಆಗಿ ಮೊರಾರ್ಜಿ ದೇಸಾಯಿ ಸ್ಕೂಲಿಂದ ಆಗ್ಲಿ, ಓಕೆ, ಆಮೇಲೆ ಯಾರ್ದಾರು ಸ್ವಲ್ಪ ಲ್ಯಾಂಡ್ ಈ ತರ ಆಗ್ಬಿಟ್ಟೆ ಸರ್, ತಹಶೀಲ್ದಾರಿಗೆ ಹೇಳಿಸ್ಬೇಕು ಅನ್ನೋದಾಗ್ಲಿ, ಅಂತ ಸಣ್ಣ ಪುಟ್ಟ ಕೆಲಸ ಎಲ್ಲ ಅಲ್ಲಿ ಆಫೀಸಿಂದ ನಾನು ಫೋನ್ ಮಾಡಿಸಿ ಕ್ಲಿಯರ್ ಮಾಡಿಸ್ತೀನಿ. ಅದ್ರ ಮೇಲೆ 3 ದಿನ ಅಂದ್ರೆ ಇದು ಕೋಲ್ಡ್ ಸ್ಟೋರೇಜ್ ಇದೊಂದು ಸಾಹೇಬ್ರಿಗೆ ಹೇಳ್ಬಿಟ್ಟಾಯ್ತು. ಓಕೆ, ಅದು ಮಾಡಿಸ್ತಿದ್ದೀನಿ ಈಗ. ಆಮೇಲೆ ನೀರಾವರಿ ಸ್ವಲ್ಪ ಯಾವ್ದೋ ಒಂದು ಜಮೀನಿಂದ ಒಂದು ಇದಾಯ್ತು, ಅದನ್ನು ಕ್ಲಿಯರ್ ಮಾಡ್ತೀನಿ. ಆಮೇಲೆ ಕೋಡ್ ಎತ್ತದೊಂದಿತ್ತು, ಅದನ್ನು ಮಾಡಿಸ್ಕೊಟ್ಟೆ ಸಾಹೇಬ್ರಿಂದ. ಅದು ಅಂತವೆಲ್ಲ ಮಾಡ್ತಿದ್ದೀನಿ ಸರ್, ಎಂತ ಬರೋಲ್ಲ. ಓಕೆ. ಲೈಕ್ DK ಶಿವಕುಮಾರ್ ಒಂದು ವಿಷನ್ ಇರುವಂತ ಲೀಡರ್ ಸರ್, ದೇರ್ ಇಸ್ ನೋ ಡೌಟ್ ಎಟ್ ಆಲ್. ಅವ್ರನ್ನ ಫಾಲೋ ಮಾಡ್ತಿದ್ದೀರಿ ಅಂತಂದ್ರೆ ನಿಮ್ಗೂ ಒಂದು ವಿಷನ್ ಇದ್ದೇ ಇರುತ್ತೆ. ಈ ಕ್ಷೇತ್ರಕ್ಕೆ ಪರ್ಟಿಕ್ಯುಲರ್ಲಿ ಏನ್ ವಿಷನ್ ಇಟ್ಕೊಂಡಿದ್ದೀರಿ ಎಲ್ಲವನ್ನ ಹೊರತುಪಡಿಸಿ? ಈಗ ನಾವು ಮಾತಾಡಿದ್ದ ಅಷ್ಟು ವಿಚಾರಗಳನ್ನು ಹೊರತುಪಡಿಸಿ ಅದನ್ನೆಲ್ಲ ಹೊರತುಪಡಿಸೋದೇ ಸರ್, ನನ್ನ ಮೇನ್ ಟಾರ್ಗೆಟ್ ನೀರಾವರಿ ಮಾಡ್ಬೇಕು ಪ್ರತಿಯೊಂದು ಸೈಡ್. ಓಕೆ, ಪ್ರತಿಯೊಂದು ಸೈಡ್ ನೀರಾವರಿ ಇಲ್ಲಿ. ಈ ಸೈಡ್ ನಿಮ್ಗೆ ಹೆಂಗ್ ಹಸಿರು ಕಾಣ್ತಾ ಇದಲ್ಲ, ಇದೇ ತರ ಆ ಸೈಡ್ ನಮ್ಗೆ ಅದು ಕಾಣ್ಬೇಕು, ಆ ಕಡೆ ಭಾಗದಲ್ಲಿ. ಓಕೆ, ಯಾವ ಭಾಗ ಅದು? ಅದು ಆ ಕಡೆಗೆ ಇದು ಬರುತ್ತೆ ಬಾಗಳಿ, ಆಮೇಲೆ ಈ ಕಡೆ ಚಿಗಟೇರಿ ಬರುತ್ತೆ. ಓಕೆ, ಈ ಕಡೆಗೆ ನಿಮಗೆ ಗೊಂಚೂರು ಬರುತ್ತೆ. ಈ ಭಾಗದಲ್ಲೆಲ್ಲ ಪೂರ್ತಿ ನೀರಾವರಿ ಮಾಡ್ಬೇಕು ನಮ್ಗೆ. ನಮ್ ಟಾರ್ಗೆಟ್ ಅದೇ. ಆಕ್ಚುಲಿ ನೋಡಿ, ಒಬ್ಬ ರೈತ ಸಮೃದ್ಧಿ ಆದ ಅಂದ್ರೆ ಅವನಿಗೆ ಯಾರ ಅವಶ್ಯಕತೆನೂ ಇರಲ್ಲ, ಕೆಲಸದ ಅವಶ್ಯಕತೆ ಇರಲ್ಲ, ಹೊರಗಡೆ ಹೋಗಿ ದುಡಿಯೋಂತ ಅವಶ್ಯಕತೆ ಇರಲ್ಲ. ಆತನ ಆತ ಏನಕ್ಕೆ ಕೇಳ್ತಲ್ಲ, ಜಸ್ಟ್ ಒಂದು ನೀರು ನಮಗೆ ಬಂದ್ರೆ ಸಾಕು ಅನ್ನೋ ಲೆಕ್ಕಾಚಾರಕ್ಕೆ ಇದ್ದಾರೆ. ಕರೆಕ್ಟ್. ಅದನ್ನ ಮಾಡಿದ್ರೆ ಸಾಕಲ್ಲ ನಮಗೆ, ಆಗಿದ್ದಕ್ಕೂ ಸಾರ್ಥಕ ಆದಂಗೆ. ಕರೆಕ್ಟ್ ಸರ್. ಪ್ರತಿಯೊಬ್ಬರಿಗೂ ಕೂಡ ಒಂದು ಫೀಲ್ಡ್ ಇಂದ ಮತ್ತೊಂದು ಫೀಲ್ಡಿಗೆ ಹೋಗ್ಬೇಕು ಅಂತಂದ್ರೆ ಒಂದು ಮೋಟೋ ಇದ್ದೇ ಇರುತ್ತೆ. ಒಂದು ಘಟನೆ ಅಥವಾ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಒಂದು ಇನ್ಸ್ಪಿರೇಷನ್ ಆಗಿರುತ್ತೆ. ಲೈಕ್ ಎಸ್, ನಾನು ಪೊಲಿಟಿಕ್ಸಿಗೆ ಹೋಗ್ಬೇಕು, ನನಗೆ ಈ ಘಟನೆಯಿಂದ ಹಿಂಗಾಯ್ತು, ಹೀಗಾಗಿ ನಾನು ಇದನ್ನ ಡಿಸೈಡ್ ಮಾಡಿದೆ ಅಂತ. ಆ ಥರದ್ದು ಪರ್ಟಿಕ್ಯುಲರ್ಲಿ ಮೋಟೋಸ್ ಏನಾದ್ರು ಇದೆಯಾ? ಆತರ ಅಂದ್ರೆ ನಾನು ನಾರ್ಮಲ್ ಆಗಿ ಬಡತನ ನೋಡಿ ನೋಡಿ ನಮ್ಗೆ ಸಾಕಾಗ್ಬಿಟ್ಟಿತ್ತು. ಈಗ ಎಷ್ಟು ದಿವಸ ಬಡತನ, ಈಗ ನೋಡಿ ಅಲ್ಲಿ ಯಾವ್ದೋ ಒಬ್ಬನ್ ಕಾರ ಹೋಗ್ತಿದ್ದಾನೆ, ನಾನೇ ಹೋಗ ಆತರ ಕಾರ ಹೋಗೋಣ, ಈ ತರ ತಲೆ ಬರುತ್ತೆ. ಇದಕ್ಕೆ ಆಗ್ಬೇಕಂದ್ರೆ
ರಾಜಕೀಯ ಅಂತಾನೆ ಅಲ್ಲ, ನಾನ್ ಹೇಳ್ತಿರೋದು ಅದಕ್ಕೂ ಬಿಸ್ನೆಸ್ ಕೂಡ ಮಾಡ್ಕೋಬಹುದು ಬಟ್ ನಾನು ಹೇಳಿದೇನೆ ಅಂದ್ರೆ ನನ್ನಂತ 10 ಜನಕ್ಕೆ ನಾನು ಸಹಾಯ ಮಾಡ್ಬೇಕಲ್ಲ, Correct. 10 ಜನಕ್ಕೆ ನಾನು ಬೆಳೆಸ್ಬೇಕಲ್ಲ. ಈಗ ಡಿ.ಕೆ. ಶಿವಕುಮಾರ್ ಅವ್ರು ಯಾಕೆ ಫೇಮಸ್ ಅಂದ್ರೆ ನಮ್ಮಂತ ಬಡವರನ್ನ ಬೆಳೆಸ್ಬಿಟ್ಟು ನಾಯಕರನ್ನ ಸೃಷ್ಟಿ ಮಾಡ್ತಿದ್ದಾರೆ. ಓಕೆ, ಹಂಗಾಗಿ ಈಗ ಅವರು ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಮ್ಮ ನಾಯಕರಾಗಿ ಸೃಷ್ಟಿ ಮಾಡಕ್ ಆಗ್ತಿರ್ಲಿಲ್ಲ. ಕರೆಕ್ಟ್. ಅದಕ್ಕೋಸ್ಕರ ಆ ಇನ್ಸಿಡೆಂಟ್ ಇಂದಾನೆ ಪಾಲಿಟಿಕ್ಸ್ ಬಂದಿರೋದು. ಗೈಡ್ ಮಾಡ್ತಿರ್ತಾರ ಈ ವಿಚಾರಗಳಲ್ಲಿ? ಮಾಡ್ತಾರೆ ಸರ್. ಆಕ್ಚುಲಿ ಇದು ಮಾಡಬೇಡ, ಈ ತರ ಮಾತಾಡಬೇಡ, ಹೋಗಿ ಇಲ್ಲಿ ಜಾಸ್ತಿ ಹೊರಬೇಡ, ನೀನ್ ಕ್ಷೇತ್ರದಕ್ಕೆ ಜಾಸ್ತಿ ಹೋಗು, ಅಲ್ಲಿ ಅಡ್ಡಾಡ, ಅದನ್ನೆಲ್ಲ ಹೇಳ್ತಾರೆ. ಓಕೆ, ಲೈಕ್ ಅವ್ರು CM ಆಗ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ಗಾಗಿ ಕೆಲಸ ಮಾಡಿದಂತ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಥಾಟ್ ಇದ್ದೇ ಇದೆ ಸರ್. ಅವರು CM ಆದರೆ ಡಿ.ಕೆ. ಶಿವಕುಮಾರ್ ಅವರು ಏನ್ ಇಂಪ್ಯಾಕ್ಟ್ ಆಗುತ್ತೆ ಕರ್ನಾಟಕಕ್ಕೆ? ಸರ್ ಈಗ ಆಲ್ರೆಡಿ ಅವರು CM ಆದ್ರೆ ನಾನೇನ್ ಮಾಡ್ಬೇಕು ಅಂತ ವಿಷನ್ ಇಟ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ಓಕೆ, ಅವ್ರ ಮುಂದೆ ಪ್ರೀ ಪ್ಲಾನ್ ಆಗಿ ಫಸ್ಟ್ ಟ್ರಾಫಿಕ್ ಸಮಸ್ಯೆ ಬೆಂಗಳೂರಿಗೆ ಏನ್ ಮಾಡ್ಬೇಕು ಅಂತ ಈಗ ಆಲ್ರೆಡಿ ಅವ್ರ ಹತ್ರ ಪೂರ್ತಿ ಎಲ್ಲ ಪ್ಲಾನಿಂಗ್ ರೆಡಿ ಐತಿ. ಆಮೇಲೆ ಅವ್ರು CM ಆದ್ರೆ ಆಮೇಲೆ ಗೊತ್ತಾಗುತ್ತೆ ಏನೇನ್ ಪ್ಲಾನ್ ಮಾಡಿದಾರೆ ಏನು ಅಂತ. ಓಕೆ, ಅವ್ರದೆಲ್ಲ ಪೂರ್ತಿ ಪ್ರೀ ಪ್ಲಾನ್ ಮಾಡ್ಕೊಂಡ್ಬಿಟ್ಟಾರೆ ಸರ್ ಈಗ. ಓಕೆ ಸರ್, ಯಾವುದೇ ಒಬ್ಬ ಲೀಡರ್ ತಾನು ರಾಜಕೀಯವಾಗಿ ಬೆಳಿಬೇಕು ಅಂತಂದ್ರೆ ಒಂದು ತನ್ನ ಕಮ್ಯುನಿಟಿ ಆಧಾರದ ಮೇಲೆನೆ ಬೆಳಿತಾರೆ. ಜಾತಿ ನಾಯಕರು ಜಾಸ್ತಿ. ಸೊ ಇನ್ ಪರ್ಟಿಕ್ಯುಲರ್ ಜಾತಿ ನಾಯಕತ್ವವನ್ನೇ ಮುಂದಿಟ್ಕೊಂಡು ರಾಜಕೀಯ ಮಾಡಬೇಕು ಅನ್ನೋದಿದೆಯಾ, ಅಥವಾ ಇಲ್ಲ ಸರ್ವೇ ಜನ ಸುಖಿನೋ ಭವಂತು ಅನ್ನೋ ತರ ಇದೆಯಾ ಅಂತ? ಸರ್ ನಾವು ಲಿಂಗಾಯತರಾಗಿರ್ಬೋದು, ಬಟ್ ಲಿಂಗಾಯತ ಅಂದ್ರೆ ಏನ್ ಹೇಳಿ ಸರ್ವಧರ್ಮನೇ ಬಸವಣ್ಣರು ಹೇಳಿರೋದು ಅದೇ. ಕರೆಕ್ಟ್. ಈಗ ನಾವು ಎಲ್ಲಾ ಕ್ಯಾಸ್ಟ್ನು ಜೊತೆಗೆ ಇಟ್ಕೊಂಡು ಹೋದ್ರೆ ರಾಜಕಾರಣಿ ಅಂತಾರೆ. ಯಾಕಂದ್ರೆ ನಾವು ಈಗ ಶೋಷಿತ ವರ್ಗದವ್ರನ್ನು ಕೂಡ ನಾವು ಚೆನ್ನಾಗಿ ಜೊತೆ ತಗೊಂಡು ಅದನ್ನ ನಾವು ಇಟ್ಕೊಂಡು, ಯಾಕಂದ್ರೆ ಇದುವರೆಗೂ ನೀವು ನೋಡಿ ನಾನು ಜಾತಿ ಅನ್ನೋದು ಯಾವತ್ತೂ ಮಾಡಿಲ್ಲ ಜೀವನದಲ್ಲಿ. ನನಗೆ ಅದು ಗೊತ್ತಿಲ್ಲ, ಅದು ಬೇಕಾಗೋದಿಲ್ಲ. ಓಕೆ, ನಂದೇನು ಜನಗಳನ್ನ ಎಲ್ಲರನ್ನ ಸಮಾಜದಲ್ಲಿ ಒಂದೇ ಲೆವೆಲ್ಗೆ ಹೋಗ್ಬೇಕು ನೋಡ್ಬೇಕು ಅನ್ನೋದೇ ನಮ್ಮ ದೃಷ್ಟಿಯಲ್ಲಿ ಇರೋದು. ಏನೇ ಇಲ್ಲ. ಈಗ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಕ್ಷೇತ್ರ ಏನಿದೆಯಲ್ಲ ಸರ್, ಆ ಕ್ಷೇತ್ರದಲ್ಲಿ ಒಂದು ಕಡೆ ಬೇರೆ ಬೇರೆ ಸಮುದಾಯದ ಜನಗಳಿದ್ದಾರೆ. ಅವ್ರನ್ನೆಲ್ಲ ಹೇಗೆ ವಿಶ್ವಾಸಕ್ಕೆ ತಗೊಳ್ತೀರಿ? ಯಾವ ತರದ ಪ್ರಯತ್ನಗಳು ನಡೀತಾ ಇದೆ? ಅಲ್ಲ ಸರ್, ಈಗ ನಾ ಜಾತಿ ಅಂದ್ರೆ ಮಾತ್ರ ಜಾತಿ ಜನಗಳ ಹತ್ರ ನಾನು ಆ ಜಾತಿ ಬಗ್ಗೆ ಮಾತಾಡ್ಬೇಕು. ನನಗೆ ಜಾತಿ ಅನ್ನೋದು ಇಲ್ಲಲ್ಲ. ಆಮೇಲೆ ಏನಿದ್ರು ನಾನು ಜನಗಳ ಸೇವೆ ಮಾಡ್ತೀನಿ. ಈಗ ಆಕ್ಚುಲಿ ಅವ್ರಿಗಾದ್ರು ಒಂದೇ ತರ ಮಾತಾಡ್ತೀನಿ, ನಮಗಾದ್ರೂ ಒಂದೇ ತರ ಮಾತಾಡಿಸ್ತೀನಿ, ನಮ್ಮವರಿಗಾದ್ರು ಆತರ ಭೇದ ಭಾವನೆ ಇಲ್ಲ. ನಮ್ಮವ್ರವರು ಎಲ್ಲ ಒಂದೇ ಲೆಕ್ಕಾಚಾರಕ್ಕಿದೆ. ಓಕೆ, ನನಗೆ ನಿಮ್ ಸ್ನೇಹಿತರು ಹೇಳ್ತಿದ್ರು ಡಿ.ಕೆ. ಶಿವಕುಮಾರ್ ಅವರು ಏನೇ ಮಾತಾಡಿದ್ರು, ಏನೇ ಉಪದೇಶಗಳನ್ನು ಕೊಟ್ಟಿದ್ರು, ಅದನ್ನ ಇಷ್ಟು ಗಂಟೆಗೆ ಇದೇ ಸಮಯದಲ್ಲಿ ಇದೇ ಜಾಗದಲ್ಲಿ ಕೊಟ್ಟಿದ್ರು ಅನ್ನುವಂಥದ್ದನ್ನ ಗ್ರಾಸ್ಪ್ ಮಾಡ್ಕೋತಾರೆ. ಅವ್ರಿಗೆ ಗ್ರಾಸ್ಪಿಂಗ್ ಪವರ್ ತುಂಬಾ ಚೆನ್ನಾಗಿದೆ ಅಂತಿದ್ರು. ಡಿ.ಕೆ. ಶಿವಕುಮಾರ್ ಅವರ ಉಪದೇಶಗಳಲ್ಲಿ ಅಥವಾ ಅವರು ಗೈಡ್ ಮಾಡಿದಂತ ವಿಚಾರಗಳಲ್ಲಿ ಬಹಳ ನಿಮಗೆ ಯಾವುದು ಲೈಕ್ ಪರ್ಟಿಕ್ಯುಲರ್ಲಿ ಮೈಂಡ್ ಅಲ್ಲಿ ಈ ಕ್ಷಣಕ್ಕೂ ಕೂಡ ಎಸ್ ನನಗೆ ಇದು ಗಾಢವಾಗಿ ಅರ್ಥ ಆಗಿದೆ ಮತ್ತೆ ಇದನ್ನ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ ಅನ್ನುವಂಥದ್ದು ಯಾವ್ದಿದೆ ಅಂತ? ಅಂದ್ರೆ ಅವ್ರು ಹೇಳಿದ್ರಲ್ಲಿ ನನಗೆ ಅಂದ್ರೆ ಅರ್ಜೆಂಟ್ ಮಾಡ್ಬಿಡ ಅದು ವಿಚಾರ. ಓಕೆ, ಇನ್ನು ಕಾಲಾವಕಾಶ ತುಂಬಾ ಇದೆ. ದೇವ್ರ ಅವಕಾಶ ಕೊಡ್ತಾನೆ. ಅದ ಹೇಳಿದ್ನಲ್ಲ, ದೇವ್ರ ಹೊರನ ಕೊಡಲ್ಲ, ಶಾಪನ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತೇನೆ ಅಂತ. ಓಕೆ, ಅದೊಂದು ಹೇಳಿ ಡೈಲಾಗ್ ಈಗಲೂ ನೆನಪೈತೆ. ಹಂಗಾಗಿ ನಾನು ತಾಳ್ಮೆ ಸಿಕ್ಕಾಪಟ್ಟೆ ಕಲ್ತು ಬಿಟ್ಟಿನಿ. ಆಮೇಲೆ ಈಗ ತಾಳ್ಮೆ ಅಂತ ನೋಡಿ ಕಲಿಬೇಕಾದ್ರು ರೋಲ್ ಮಾಡಲ್ಲ ಡಿ.ಕೆ. ಶಿವಕುಮಾರ್. ಓಕೆ, ತಾಳ್ಮೆಯನ್ನ ನೋಡಿ ಏನು ಮಾತಾಡ್ತಿಲ್ಲ, ಎಷ್ಟು ತಾಳ್ಮೆಯಿಂದ ವೇಟ್ ಮಾಡಿ ಅಧಿಕಾರ ಸಿಗ್ಲಿ ಅಂತ ಕಾಯ್ತಿದ್ದಾರೆ. ಆ ತಾಳ್ಮೆ ನಮಗೂ ಬರಲಿ ಅಂತ ಹೇಳ. ಓಕೆ, ಇನ್ಫ್ಯಾಕ್ಟ್ ಸರ್ ಕೆಲವೊಂದು ಕಡೆಗಳಲ್ಲಿ ತಾನೊಂದು ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಿದ್ದೀನಿ, ತಾನೊಂದು ಪಾರ್ಟಿ ಜೊತೆ ಗುರುತಿಸ್ಕೊಂಡಿದ್ದೀನಿ ಅಂದಾಗ ಅದರ ಅಪೋಸಿಟ್ ಇರುವಂತಹ ಸಂಘಟನೆಗಳು ಸಂಸ್ಥೆಗಳ ಜೊತೆ ಅಂತರವನ್ನ ಕಾಯ್ದುಕೊಳ್ಳುವಂಥವ್ರ ಸಂಖ್ಯೆ ಬಹಳ ಜಾಸ್ತಿ ಆಗುತ್ತೆ. ಇನ್ಫ್ಯಾಕ್ಟ್ ನೀವು ಕಾಂಗ್ರೆಸ್ನಲ್ಲಿ ಇದ್ರೂ ಕೂಡ ಬಜರಂಗ್ ದಳದವ್ರು ನಿಮ್ ಜೊತೆ ಬಂದು ನಿಂತ್ಕೋತಾರೆ. ಗಣಪತಿ ಉತ್ಸವ ಏನಾದ್ರು ಆಗ್ತಿದ್ರೆ ಎಲ್ಲ ಹುಡುಗರು ಬಂದು ನಿಮ್ಮ ಹತ್ರ ಬನ್ನಿ ನಮ್ ಜೊತೆ ಕೈ ಜೋಡಿಸಿ ಅಂತ ಕರೀತಾರೆ. ಈ ಕಮ್ಯುನಲ್ ಹಾರ್ಮೋನಿನ ಹೇಗೆ ಕಾಪಾಡ್ಕೊಂಡಿದ್ದೀರಿ ಅಂತ? ಅದ್ರ ಅದೇನೋ ಗೊತ್ತಿಲ್ಲ ಸರ್. ಆಕ್ಚುಲಿ ನಾವು ಇದುವರೆಗೂ ನಾನು ಪಕ್ಷ ಅಂತ ನೋಡ್ಲಿಲ್ಲ, ಜಾತಿ ಅಂತ ನೋಡ್ಲಿಲ್ಲ. ನಾನು ಎಲ್ಲರೂ ಒಂದೇ ತರ ಮಾತಾಡಿಸ್ತೀನಿ, ಎಲ್ಲರಿಗೂ ಒಂದೇ ತರ ಇದು ಮಾಡ್ತೀನಿ. ಹಂಗಾಗಿ ನನ್ನ ಈಸಿಯಾಗಿ ಎಲ್ಲರೂ ಎನ್ಕೇಜ್ ಮಾಡ್ತಾರೆ. ಆಮೇಲೆ ಎಲ್ಲರ ಹತ್ರನೂ ಒಂದೇ ತರ ಸಂಬಂಧಗಳನ್ನ ಬೆಳೆಸ್ಕೊಂಡ್ ಬಂದಿದ್ದೀನಿ. ಕರೆಕ್ಟ್. ಈ ಟಗರು ಕಾಳಗ ಎಲ್ಲ ಜಾಸ್ತಿ ನಡೀತಿರುತ್ತಲ್ಲ ಸರ್ ಇಲ್ಲಿ? ಟಗರು ಕಾಳಗ, ನಾಟಕ, ಈ ಪುರಾತನ ಕಾಲದಲ್ಲಿ ಏನೇನ್ ನಡೀತಿತ್ತಲ್ಲ ಅದು ಇಲ್ಲಿ ಈ ಭಾಗದಲ್ಲಿ ಜಾಸ್ತಿ. ಓಕೆ, ಆಮೇಲೆ ನಾಟಕದಾಗ್ಲಿ, ಆಮೇಲೆ ಇವರು MP ರವಿಯಣ್ಣ ಅವರು ಇದ್ದಾಗ ಕೂಡ ಅವರು ಇಲ್ಲಿ ಸಿಕ್ಕಾಪಟ್ಟೆ ಇದು ಮಾಡೋರು. ನಾಟಕ ಆಗ್ಲಿ ಮತ್ತೊಂದಾಗ್ಲಿ ಚೆನ್ನಾಗ್ ಮಾಡ್ಸೋರು. ಈ ಉಪ್ಪು ತಿಂದವ ನೀರು ಕುಡಿಲೇಬೇಕು ಅನ್ನೋ ಗಾದೆಗೂ ನಿಮ್ಗೂ ಒಂದ್ ಸ್ವಲ್ಪ ಹತ್ರ ಜಾಸ್ತಿ ಅನ್ಸುತ್ತಲ್ಲ ಸರ್? ಅದು ಆ ಟೈಮಲ್ಲಿ ಆಗಿತ್ತು, ಅಂದ್ರೆ ಸಾಹೇಬ್ರ ಜೈಲಿಗೆ ಹೋದಾಗ ಆಗಿದ್ದದು. ಓಕೆ, ಏನ್ ಇನ್ಸಿಡೆಂಟ್ ಅದು? ಆಗ ಆ ಟೈಮಲ್ಲಿ ಆಕ್ಚುಲಿ ಬಿಜೆಪಿ ಒಬ್ರು ಸಚಿವರು ನಮ್ಮ ಸಾಹೇಬ್ರು ಜೈಲಿಗೆ ಹೋದಾಗ ಉಪ್ಪು ತಿಂದ್ರೆ ನೀರು ಕುಡಿಬೇಕು ಅಂತ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ. ಓಕೆ,
ಅವಾಗ ನಾವೇನ್ ಮಾಡ್ತೀವಿ, ಈ ತರ ಸ್ಟೇಟ್ಮೆಂಟ್ ಕೊಟ್ರಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ, ಅಂಗಡಿ ಹೊರಗಡೆ ಉಪ್ಪಿಟ್ಟಿರ್ತಾರಲ್ಲ ಆ ಉಪ್ಪನ್ನ ತಗೊಂಡು ಹೋಗಿ ಅವ್ರ ಮನೆಗೆ ಹೊಡೆದ್ ಬಿಡ್ತೀವಿ. ಹೊಡೆದ್ಬಿಟ್ಟು ಅದಾದ್ಮೇಲೆ ಏನಾಗುತ್ತೆ, ಪೊಲೀಸ್ ಹತ್ರ ಸೀಸ್ ಆಗ್ತೀವಿ. ಓಕೆ. ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇನ್ನೇನು ಅದೇ ನಾರ್ಮಲ್ ಒಂದ್ 2-3 ದಿವಸ ಒಳಗಡೆಗೆ ಆಮೇಲೆ ಮತ್ತೆ ಹೊರಗಡೆಗೆ ಅವರೇ ಸೂರ್ಯನೇ ಕರ್ಕೊಂಡ್ ಬಂದ್ರು ವಾಪಸ್. ಕಷ್ಟ ಅನ್ಸಲ್ವಾ ಸರ್ ಈ ರಾಜಕೀಯ ಮತ್ತೆ ಈ ಹೋರಾಟಗಳು? ಕಾನ್ಸ್ಟೆಂಟ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾನೆ ಇರ್ಬೇಕು. ಒಂದ್ ಸ್ವಲ್ಪ ಗ್ಯಾಪ್ ಆಗ್ಬಿಟ್ರು ಜನ ಅವ ನಮ್ ಕೆಲಸ ಮಾಡ್ಕೊಡಲ್ಲಪ್ಪ ಅನ್ಬಿಡ್ತಾರೆ. ಕಷ್ಟ ಆಗಲ್ವಾ ಇದೆಲ್ಲ? ತುಂಬಾನೇ ಕಷ್ಟ ಸರ್. ಯಾಕಂದ್ರೆ ಕಾಂಟ್ರಿಬ್ಯೂಷನ್ ಮಾಡ್ತಿದ್ರೆ ಈ ಕಡೆ ನಮ್ ಬಿಸ್ನೆಸ್ ನಡೀತಿರ್ಬೇಕು. ಯಾಕಂದ್ರೆ ನಾವೇನ್ MLA ಮಕ್ಕಳಲ್ಲ, MP ಮಕ್ಕಳಲ್ಲ, ಶ್ರೀಮಂತರ ಮಕ್ಕಳಲ್ಲ. ನಾವು ಈ ಕಡೆ ದುಡಿಬೇಕು, ಈ ಕಡೆಗೆ ಕಾಂಟ್ರಿಬ್ಯೂಷನ್ಗಳು ಮಾಡ್ತಿರ್ಬೇಕು, ಬಡವರ ಬಗ್ಗರಿಗೆ ಹೆಲ್ಪ್ ಮಾಡ್ತಿರ್ಬೇಕು. ಆಮೇಲೆ ಹೋರಾಟಗಳು ಮಾಡ್ಲಿಲ್ಲ ಅಂದ್ರೆ ನಾವು ಲೀಡರ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ. ನಿಜಲಿಂಗಪ್ಪ ಅವ್ರ ಊರಿಗೆ ನಿಜಲಿಂಗಪ್ಪ ಅವ್ರು ಸರ್. ಇದು ಆಕ್ಚುಲಿ ಅವ್ರು ಇದೇ 5ನೇ ವಾರ್ಡ್ ಆಗಿರುತ್ತೆ ಈ ಕಡೆಗೆ. ಓಕೆ. ಅವ್ರಿಲ್ಲೇ ಒಟ್ಟಿ ಇಲ್ಲೇ ಇದು ಮಾಡಿದ್ದು. ತಾಯಿ ಊರು ಇದೆ. ಓ, ಓದ್ಕೊಂಡಿದ್ದೀರಿ ನಿಜಲಿಂಗಪ್ಪ ಅವ್ರ ಬಗ್ಗೆ? ಸರ್ ತುಂಬಾ ಅವ್ರ ಬಗ್ಗೆ ಆಗ್ಲಿ, JH ಪಟೇಲ್ ಬಗ್ಗೆ ಆಗ್ಲಿ, ಆಂಜನೇಯ ಸ್ವಾಮಿ ಅವರ ಬಗ್ಗೆ ಆಗ್ಲಿ, ಪ್ರತಿಯೊಬ್ಬರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಓಕೆ. ಏನ್ ಇನ್ಸ್ಪೈರ್ ಆಗುತ್ತೆ ನಿಜಲಿಂಗಪ್ಪ ಅವ್ರ ಸ್ಟೋರೀಸ್ ಅಲ್ಲಿ? ಏನಂದ್ರೆ ಅಸಲ ನಮಗೆ ಇನ್ಸ್ಪೈರ್ ಆಗೋದಂದ್ರೆ ಇಂತ ಸಣ್ಣ ಹಳ್ಳಿಲಿ ಹುಟ್ಟುಬಿಟ್ಟು ಇವತ್ತು ವಿಧಾನಸೌಧ ಲೆವೆಲ್ ವರ್ಗು ಹೋದ್ರಲ್ಲ ಸರ್, ಅದೇ ನಮಗೆ ಇನ್ಸ್ಪಿರೇಷನ್ ಅಲ್ವಾ? ಓಕೆ. ಯಾಕಂದ್ರೆ ನಾವು ಇಲ್ಲಿ ನೋಡಿ ಯಾವ್ದೋ ಒಂದ್ ಹಳ್ಳಿ ನಾವು ಹುಟ್ಟಿದ್ದೀವಿ, ಅಲ್ಲಿವರೆಗೂ ಬೆಳಿಬಹುದು ಅಂತ. ಗುಡ್. ಬಟ್ ಆಗಿನ ಸನ್ನಿವೇಶಗಳು ಈಗಿನ ಸನ್ನಿವೇಶಗಳು ಟೋಟಲಿ ಡಿಫ್ರೆಂಟ್ ಅಲ್ವಾ ಸರ್? ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಸರ್ ಇವಾಗ. ಬಟ್ ಅಂದ್ರೆ ಇವಾಗ ಏನಂದ್ರೆ ಮನಿ ಮಿನಿಮಮ್ ಅದು ಜಾಸ್ತಿ ನಡೆಯುತ್ತೆ. ಇಲ್ಲಾಂದ್ರೆ MLA ಮಕ್ಕಳು, MP ಮಕ್ಕಳು ಅದು ನಡೆಯುತ್ತೆ. ಓಕೆ. ಅಂದ್ರೆ ಯಾವುದೇ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬರುವಂತವ್ರಿಗೆ ತುಂಬಾ ತ್ರಾಸ ಅಂತ. ತುಂಬಾ ಕಷ್ಟ ಸರ್. ಕೆಲವೊಂದ್ ಟೈಮ್ ಏನ್ ಮಾಡ್ತೀವಿ ಅಂದ್ರೆ ನಾವು ಸೋತೋದ್ವಿ ಅಂತ ಅನ್ಸ್ಬಿಡುತ್ತೆ ಕೆಲವೊಂದ್ ಟೈಮ್. ಯಾಕಂದ್ರೆ ದುಡ್ಡಿಲ್ಲದ ಸಿಚುವೇಶನ್ಗಳು ಎದುರಿಸಬೇಕಾಗುತ್ತೆ, ಅವಮಾನಗಳು ಎದುರಿಸಬೇಕಾಗತ್ತೆ. ಆಗಿದ್ಯಾ? ಆಗಿದೆ, ತುಂಬಾ ಆಗಿದೆ. ಯಾವ ತರ ಅಂದ್ರೆ ಈಗ ನಾನು ನಾರ್ಮಲ್ ಆಗಿ MLA ಮನೆಗೆ ಹೋದಾಗ, ಮಿನಿಸ್ಟರ್ಗಳು ಮನೆಗೆ ಹೋದಾಗ ರೆಸ್ಪಾನ್ಸ್ ಮಾಡಲ್ಲ. ಇಂತರ ಮಗ ಅಂದ್ರೆ ಮಾತ್ರ ರೆಸ್ಪಾನ್ಸ್ ಮಾಡ್ತಾರೆ. ಅದು ಯಾರು MLA ಮಕ್ಕಳಿಗೆ. ನಮ್ಮಂತ ಬಡವ್ರ ಮಕ್ಳಿಗೆ ಏನ್ ಮಾಡ್ತಾರೆ? ಬೆಳಿಲಿಕ್ಕೆ ಯಾರು ಬಿಡಲ್ಲ. ಯಾರು ಸ್ಟೇಜ್ ಕ್ರಿಯೇಟ್ ಮಾಡ್ಕೊಡಲ್ಲ. ನಮಗೆ ನಾವೇ ಸ್ಟೇಜ್ ಹೊಡ್ಸ್ಕೋಬೇಕಿಲ್ಲ. ನಮಗೆ ನಾವೇ ಪಾತ್ರಧಾರಿಗಳು ಆಗ್ಬೇಕಿಲ್ಲ. ಓಕೆ. ಇದು ಈಗ ಬಂದಿರೋ ಹಳ್ಳಿಯಲ್ಲಿ ಏನ್ ಕಾರ್ಯಕ್ರಮ ಇಲ್ಲಿ? ಇಲ್ಲಿ ಇದು ಒಂದು ದೇವಸ್ಥಾನದೊಂದು ಮೀಟಿಂಗ್ ಇತ್ತು. ಓಕೆ. ಅದರ ಬಗ್ಗೆ ಯಾವ ದೇವಸ್ಥಾನ ಸರ್? ಇಲ್ಲಿ ಇವ್ರು ಕಟ್ತಿದ್ದಾರೆ, ಆಂಜನೇಯ ದೇವಸ್ಥಾನ ಕಟ್ತಿದ್ದಾರೆ, ಅದರದಂತ. ಓಕೆ. ವೆಲ್, ಬನ್ನಿ ವೀಕ್ಷಕರೇ, ಈಗ ಒಂದು ಹಳ್ಳಿಗೆ ಬಂದಿದೀವಿ. ನಿಜಲಿಂಗಪ್ಪ ಅವ್ರ ಊರಿದು. ಸೊ ಮಾತಾಡಿಸ್ತಾ ಹೋಗೋಣ. ದೇಗುಲದ ಒಂದು ಕಾರ್ಯ ನಡೀತಾ ಇದೆ, ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಾ ಇದೆ ಇಲ್ಲಿ. ಮಾತಾಡಿಸೋಣ. ಊರಿನ ಜನ ಇದ್ದಾರೆ. ಎಷ್ಟು ವರ್ಷ ಆಯ್ತು ಪ್ಲಾನ್ ಮಾಡಿ? ಹೇಗೆ ನಡೀತಿದೆ ಕೆಲಸ ಎಲ್ಲ? ಸರ್ ಇವಾಗ ಆಲ್ರೆಡಿ ಸುಮಾರು 2 ವರ್ಷ ಆಯ್ತು ಸರ್. ನಾವು ಸುಮಾರು ಒಂದು 10 ವರ್ಷದಿಂದಾನೇ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ನಮ್ಗೆ ಅಮೌಂಟ್ ಇಂದು ಸಮಸ್ಯೆ ಇರೋದ್ರಿಂದ ನಾವು ಸ್ವಲ್ಪ ಡಿಲೇ ಮಾಡ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಒಂದು 2 years ಬ್ಯಾಕ್ ಎಲ್ಲರೂ ನಾವು ನಮ್ಮ ಸಮುದಾಯದವರೆಲ್ಲ ಸೇರ್ಕೊಂಡ್ಬಿಟ್ಟು, ನಮ್ಮ ಕೇರಿಯವರೆಲ್ಲ ಸೇರ್ಕೊಂಡ್ಬಿಟ್ಟು ನಾವು ಅದನ್ನೊಂದು ರೀತಿ ಪ್ಲಾನ್ ಮಾಡ್ಕೊಂಡ್ವಿ. ಹಳೆ ದೇವಸ್ಥಾನ ಸರ್ ಇದು. ಸುಮಾರು ಒಂದು 50-60 ವರ್ಷದ ದೇವಸ್ಥಾನ ಸರ್ ಇದು. ಅದು ಕೆಡವಿಬಿಟ್ಟು ಡೆಮಲೈಶ್ ಮಾಡಿಸ್ಬಿಟ್ಟು ನೆಕ್ಸ್ಟ್ ಈಗ ಹೊಸದಾಗಿ ಕಟ್ಸೋಣ ಅಂತಂದೇಳಿ ನಾವು ಆ ರೀತಿ ಪ್ಲಾನ್ ಮಾಡ್ಕೊಂಡ್ವಿ ಸರ್ ಇದನ್ನ. ಓಕೆ. JP ಅವ್ರ ಕಡೆಯಿಂದ ಹೇಗೆ ಹೆಲ್ಪ್ ಸಿಗ್ತಿದೆ? ಸರ್ ಖಂಡಿತ ಅವರು ಸುಮಾರು ಸರಿ ಈ ಕಡೆ ನಮ್ಮ ಹಲವಾಗ್ಲಿಗೆ ಬಂದಿದ್ದಾರೆ. ಸಾಕಷ್ಟು ಸರಿ ಅಂದ್ರೆ ಸುಮಾರು ಬಾರಿ ನಮ್ಮ ಹಲವಾಗ್ಲಿಗೆ ಈ ನಮ್ಮ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರ ಸರ್ ನಮ್ದು. ಸಾಕಷ್ಟು ಸರಿ ಸುಮಾರು ಸರಿ ಬಂದಿದ್ದಾರೆ ಅವರು. ಬಹಳ ರೆಸ್ಪಾನ್ಸ್ ಇದೆ ಸರ್, ಚೆನ್ನಾಗಿದೆ. ನಮ್ಮ ಎಲ್ಲಾ ಕಮಿಟರು ಕೂಡ ಆಗ್ಲಿ, ನಮ್ಮ ಊರಿನವರು ಆಗ್ಲಿ, ಎಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಸರ್ ಅವರು. ಹಾಗಾಗಿ ನಾವು ಕೂಡ ಈ ಉದ್ದೇಶ ಏನು ಅಂತಂದ್ರೆ, ನಮಗೂ ನಮ್ಮ ದೇವಸ್ಥಾನಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಭರವಸೆಯಲ್ಲಿ ನಾವು ಇದೀವಿ ಸರ್. ಓಕೆ. ಏನಂತ ಹೇಳಿದ್ರು ನೀವು ಹೆಲ್ಪ್ ಕೇಳಕ್ ಹೋದಾಗ? ಸರ್ ಖಂಡಿತ ಮಾಡೋಣ ಅಂತ ಹೇಳಿದ್ರು ಸರ್ ಅವರು. ಯಾವುದೇ ಕಾರಣಕ್ಕೆ ನಾವು ಕೊಡಲ್ಲ ಹಾಗೆ ಈಗ ಅಂತ ಯಾವ್ದು ಮಾತು ಹೇಳಿಲ್ಲ. ಖಂಡಿತ ನಿಮ್ಗೆ ಸಹಾಯ ನನ್ನ ಕಡೆಯಿಂದ ಎಷ್ಟು ಸಾಧ್ಯನೋ ಆ ದೇವಸ್ಥಾನಕ್ಕೆ, ನಾನು ಆ ತಾಯಿ ದೇವಸ್ಥಾನಕ್ಕೆ ನಾನು ಕೊಡ್ತೀನಿ ಅಂತ ಹೇಳಿ ಖಂಡಿತ ಅವ್ರು ಹೇಳಿದಾರೆ ಸರ್ ನಮಗೆ. ಕಡೆಯಿಂದ ಎಲ್ಲ ಹೆಲ್ಪ್ ಆಗುತ್ತೆ ಸರ್. ಊರಿನ ಕಡೆಯಿಂದ ಬಹಳ ಹೆಲ್ಪ್ ಆಗುತ್ತೆ. ಏನೋ ಫಂಕ್ಷನ್ ಇದ್ರು ಎಲ್ಲಾ ಇದು ಮಾಡ್ತಾರ ಸರ್, ಹೆಲ್ಪ್ ಮಾಡ್ತಾರೆ. ಗಣಪತಿದು ಮತ್ತೆ ಜಾತ್ರೆಯಿಂದ ಪ್ರತಿಯೊಂದು ಹೆಲ್ಪ್ ಅವ್ರು ಚೆನ್ನಾಗ್ ಮಾಡ್ತಾರ ಸರ್. ಈಗ ಒಂದ್ 4 ವರ್ಷ ಆಯ್ತು ಸರ್ ಮಾಡಕತ್ತಿ ಎಲ್ಲ ಇದು. ಯಾವ್ದೇ ಫಂಕ್ಷನ್ ಆಗ್ಲಿ ಅಡ್ಡಾಡಿ ಎಲ್ಲದ್ರಿಂದಾನು ಇನ್ವೈಟ್ ಮಾಡ್ತಾರ ಸರ್. ಕಷ್ಟ ಸುಖಕ್ಕೆ ಯಾವ್ದೋ ಒಂದು ಕಾರ್ಯಕ್ರಮ ಇದೆ, ಮದುವೆ ಇದೆ ಅಥವಾ ಇನ್ಯಾವುದೋ ಒಂದು ಕಾರ್ಯಕ್ರಮ ಇದೆ ಅಂದ್ರೆ ನಾವ್ ಇನ್ವೈಟ್ ಮಾಡಿದ್ರೆ ಸಾಕು ಸರ್, ತಪ್ಪದೆ ಬರ್ತಾರೆ ಅವರು. ಖಂಡಿತ ಬರ್ತಾರೆ ಸರ್. ನಮ್ಮ ಊರಲ್ಲಿ ಸಾಕಷ್ಟು ದೇವಸ್ಥಾನಗಳ ದೇವರ ಹಬ್ಬಗಳನ್ನ ಮಾಡಿದೀವಿ. ಆ ಯುಗಾದಿಗಳಲ್ಲಿ ಹಬ್ಬ ಮಾಡ್ತೀವಿ, ಆಂಜನೇಯನ ಹಬ್ಬ ಮಾಡ್ತೀವಿ. ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಅವ್ರು ಬರ್ತಾರೆ ಸರ್. ಎಲ್ಲದಕ್ಕೂ ಬರ್ತಾರೆ. ನಾವು ಕೂಡ ಅವ್ರಿಗೆ ಅದೇ ರೀತಿಯಾಗಿ ಸಪೋರ್ಟಿವ್ ಆಗಿದ್ದೀವಿ. ಖಂಡಿತ ಸರ್, ಯಾವ್ದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ಇನ್ವೈಟ್ ಮಾಡಿದಾಗ ಖಂಡಿತ ಎಲ್ಲಾ ಕಾರ್ಯಕ್ರಮಗಳಿಗೂ ಬರ್ತಾರೆ ಸರ್. ಬಂದ್ಬಿಟ್ಟು ನಮಗೆ ಅಲ್ಪ ರೀತಿಯಲ್ಲಿ ಸಹಾಯ ಮಾಡ್ತಾರೆ ಸರ್. ಸಹಾಯ ಮಾಡ್ತಾರೆ ನಮ್ಗೆ ಏನಾದ್ರು ಮಾಡ್ಲಿಕ್ಕೆ, ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ತಾರೆ ಸರ್ ಅವರು. ಓಕೆ. ಹೇಳ್ರಿ ಸರ್.
ಪಬ್ಲಿಕ್ ಸರ್ವಿಸಿಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅವರು. ಯಾವ್ದೇ ಕಷ್ಟ ಬಡವರು ಯಾರೇ ಆಗಲಿ ಯಾವುದೇ ಇದಾದ್ರೂ ಸ್ವಲ್ಪ ಅವ್ರಿಗೆ ಸ್ಪಂದನೆ ಮಾಡ್ತಾರೆ. ಅದು ಒಳ್ಳೆಯ ಗುಣ ಇದೆ ಸರ್ ಅವ್ರ ಕಡೆ. ಓಕೆ, ಈಗ ಅವ್ರು ಏನಾದ್ರು ಜಿಲ್ಲಾ ಪಂಚಾಯತ್ಗೆ ಮತ್ತೊಂದಕ್ಕೆ ನಿಂತ್ಕೊಂಡ್ರೆ ಸಪೋರ್ಟ್ ಮಾಡ್ತೀರಾ ನೀವೆಲ್ಲ? ಯಾಕಂದ್ರೆ ಹೊಸ ಹೊಸ ಪ್ರತಿಭೆಗಳು ಬರ್ಬೇಕು ಸರ್. ಯಾಕಂದ್ರೆ ಜೋರ್ ಮಾತಾಡ್ರಿ, ಬರ್ರಿ. ಮಾಡಬಾರ್ದು ಅನ್ನೋದು ಏನಲ್ಲ ಸರ್, ಮಾಡ್ತೀರಿ? ಹೌದು ಸರ್, ಮಾಡ್ತಾರೆ. ಖಂಡಿತ ಅನ್ನೋದೇನೈತಿ ಮಾಡ್ಲೇಬೇಕು. ಯಾಕೆ ಯಾಕೆ ಮಾಡ್ತೀರಿ? ಅದೇ ಹೇಳಿದ್ರು ಸರ್, ಎಲ್ಲಷ್ಟು ಭಾಗವಹಿಸ್ತಾರೆ. ಬಾಯಿಗೆ ಹಾಕರಲ್ಲ, ಕಷ್ಟ ಸುಖಕ್ಕೆ ಬಾಯಿಗೆ ಹಾಕರಲ್ಲ, ಹಂಗಾಗಿ ಮಾಡ್ತಾರ. ಓಕೆ, ಅವರು ಪಾಪ ತುಂಬಾ ಕಷ್ಟಪಟ್ಟ ಮೇಲ್ ಬಂದವರು, ಜನರದ ಕಷ್ಟ ಚೆನ್ನಾಗ್ ಗೊತ್ತಿರುತ್ತೆ. ನೀವು ಕಷ್ಟ ಅಂತ ಹೇಳಿದಾಗ ಹೆಲ್ಪ್ ಮಾಡಿದಾರಾ? ಹೌದ್ರಿ, ಮಾಡ್ಯಾರ. ಮಾಡ್ತಾರ. ಹೋದಾಗೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ಒಳ್ಳೆ ರೆಸ್ಪಾನ್ಸ್ ಮಾಡ್ತಿದಾರೆ. ಪ್ರತಿ ವರ್ಷನೂ ಅವ್ರು ಇಲ್ಲೇ ಬಂದು ಅವ್ರ ಬರ್ತ್ಡೇ ಆಚರಣೆ ಮಾಡ್ಕೊಂತಕ್ಕಂಥದ್ದು ಸತ್ಯ. ಇದು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ. ಎಲ್ಲಿ ಮಾಡಿದ್ರು ಪ್ರತಿ ವರ್ಷ ನಮ್ ಜೊತೆಗೆ ಅವ್ರ ಬರ್ತ್ಡೇ ಆಚರಣೆ ಮಾಡ್ಕೊಂಡೆ ಸೆಲೆಬ್ರಿಟಿ ಮಾಡ್ಕೊಂತಾರ ಅವರು ಪ್ರತಿ ವರ್ಷನೂ. ಅಲ್ಲ, ನಾನು ಒಂದು ಕೇಳ್ಪಟ್ಟೆ, ಇಲ್ಲಿ ಹರಪನಹಳ್ಳಿಯಲ್ಲಿ ಜನ ಜಾಸ್ತಿ ಸೇರಲ್ಲ, ಯಾಕೆ ಇವ್ರು ಬಂದಿದ ತಕ್ಷಣ ಸೇರ್ತಿರಲ್ಲ? ಸರ್, ಆತರ ಯಾವ್ದು ನಾವ್ ಇಲ್ಲಿವರೆಗೂ ನೋಡಿಲ್ಲ ನಾವು. ಯಾಕಂದ್ರೆ ನಮ್ದು ಉದ್ದೇಶ ಏನಂತಂದ್ರೆ ಯುವಕರು ಬರ್ಬೇಕು ಸರ್, ಪೊಲಿಟಿಕಲ್ ಗೆ ಯುವಕರು ಬರ್ಬೇಕು, ಎಜುಕೇಟೆಡ್ ಪರ್ಸನ್ಸ್ ಬರ್ಬೇಕು. ಎಜುಕೇಟೆಡ್ ಪರ್ಸನ್ಸ್ ಬಂದ್ರೆ ಏನಾದ್ರೂ ಸ್ವಲ್ಪ ಬದಲಾವಣೆ ಆಗುತ್ತೆ ಸರ್. ಅದ್ರಲ್ಲಿ ಇವರು ನಾವು ಸರ್ JP ಸರ್ ನೋಡ್ದಂಗೆ ಹೆಂಗಂತಂದ್ರೆ ಇವರು ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಾರೆ. ಸಾಕಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಕೆಲವು ವಿಚಾರಗಳನ್ನು, ಕೆಲವು ಕಾರ್ಯಾಗಾರಗಳನ್ನು ಕೂಡ ಅವ್ರು ಮಾಡಿದ್ದಾರೆ. ಅದು ಎಲ್ಲೋ ಒಂದ್ ಕಡೆ ನಮಗೆ ಅದು ನಾವು ಎಜುಕೇಟೆಡ್ ಪರ್ಸನ್ಸ್ ಆಗಿ ನಮಗೆಲ್ಲೋ ಒಂದ್ ಕಡೆ ಅದು ತುಂಬಾ ಇಷ್ಟ ಆಗುತ್ತೆ ಸರ್ ಅದು. ಸೊ ಹಾಗಾಗಿ ನಮ್ಗೆ ಯುವಕರು ಬರ್ಬೇಕು ಸರ್, ಎಲ್ಲಾ ಕಡೆನೂ ಇರ್ಬೇಕು. ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ? ನಿಮ್ಮ ಕ್ಷೇತ್ರಕ್ಕೆ ಏನ್ ಬೇಕಿಲ್ಲಿ? ಸರ್, ಏನ್ ಬೇಕು ಅನ್ನೋದಕ್ಕಿಂತ ಸಾಕಷ್ಟು ಬೇಕಿದೆ ಸರ್. ಅದು ಲಿಸ್ಟ್ ಮಾಡ್ಕೊಂತ ಹೋದ್ರೆ ದೊಡ್ಡದಾಗುತ್ತೆ. ಗೆದ್ದಿ ಮೂಲಕ ಒಳ್ಳೆ ಕೆಲಸ ಮಾಡೇ ಸರ್. ಅದನ್ನ ಮುಂಚೆಗೆ ನಾವು ಕೇಳೋದು ಅವಶ್ಯಕತೆ ಇಲ್ಲ. ಅವ್ರು ಗೆದಿಬೇಕು, ಆಮೇಲೆ ಕಡೆ ನಾವು ಕೆಲಸ ಕೇಳಬೇಕು. ಅದನ್ನ ಮಾಡ್ತಾರಂತ ಖಂಡಿತ ನಮ್ ನಂಬಿಕೆ ಐತೆ ಸರ್. ಓಕೆ, 5-6 ವರ್ಷ ಆಯ್ತು ಸರ್ ಅವ್ರು ಇಲ್ಲಿ ಇರಕತ್ತಿ ನಮ್ ಇದ್ರಾಗ. ಅವ್ರು ಗೆಲ್ಲಿದ್ರು ಎಲ್ಲರಿಗೆ ಒಳ್ಳೆ ಹೆಲ್ಪ್ ಮಾಡ್ಯಾರ. ಇನ್ನ ಅವ್ರು ನಿಂತ್ಕೊಳ್ಳಿಲ್ಲದಕ್ಕೂ ಪ್ರತಿಯೊಂದು ಎಲ್ಲಾ ಜನ ಜೊತೆಗೆ ಚೆನ್ನಾಗದಾರ, ಒಡನಾಟ ಚೆನ್ನಾಗೈತೆ ಅವ್ರದ್ದು. ಓಕೆ, ನೀವು ಡಿಸೈಡ್ ಮಾಡಿರಿ ಒಟ್ಟು? ಖಂಡಿತ ಸರ್, ಆಗ್ಲಿ ಸರ್. ಟಿಕೆಟ್ ಫಿಕ್ಸ್ ಆದ್ರೆ ಗೆಲ್ತಾರೆ ಸರ್. ಶಕ್ತಿ ಐತೆ. ಗೆಲ್ತಾರೆ ಪಕ್ಕ. ಎಷ್ಟು ಪರ್ಸೆಂಟ್? 100% ಹೇಳ್ತಾರೆ. ಗುಡ್, ಒಳ್ಳೆ ಸಪೋರ್ಟ್ ಇದೆಯಲ್ಲ ಸರ್, ಇನ್ನೇನ್ ಬೇಕು ನಿಮ್ಗೆ? ಓಕೆ, ನನಗೆ ಇವ್ರು ಹೇಳ್ತಾ ಇದ್ರು ಅಂದ್ರೆ ಎಜುಕೇಶನ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ಅಂತ. ಲೈಕ್ ಇಲ್ಲಿ ಸ್ಕೂಲ್ಸ್ ಎಲ್ಲ ಇದೆಯಾ ಚೆನ್ನಾಗಿ? ಇಲ್ಲಿ ಸ್ಕೂಲ್ ಇದಾವೆ ಸರ್. ಒಂದು ಹೈಸ್ಕೂಲ್ KPS ಸ್ಕೂಲ್ ಅಂತ ಇದೆ. ಅದು ಕಂಪ್ಲೀಟ್ ಅಂಗನವಾಡಿಯಿಂದ ಹಿಡಿದ್ಬಿಟ್ಟು ಅಪ್ ಟು PUC ವರ್ಗೆ ಇದೆ. ಸೊ ಅದು ಎಲ್ಲ ಗೌರ್ಮೆಂಟ್ ಸ್ಕೂಲ್ ಸರ್. ಅದನ್ನ ನಾವು ಹೊರತುಪಡಿಸಿದ್ರೆ ಮತ್ತೆ ಇಲ್ಲಿ ನಮ್ಮ ಕಾಲೋನಿಯಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಇದೆ ಸರ್. 1ರಿಂದ 1 to 5th ವರೆಗೂ ನಮ್ದು ಸರ್ಕಾರಿ ಶಾಲೆ ಇದೆ. ಅದನ್ನ ಬಿಟ್ರೆ ಇಲ್ಲಿ ಒಂದು ಶಾಲೆ ಅಂತ ಒಂದು ಬರುತ್ತೆ ಸರ್, ಸರ್ಕಾರಿ ಮಾಡೆಲ್ ಸ್ಕೂಲ್ ಒಂದಿದೆ. ಟೋಟಲ್ ಇಲ್ಲಿ 4 ಸ್ಕೂಲ್ಗಳಿದೆ ಸರ್, ಗೌರ್ಮೆಂಟ್ ಸ್ಕೂಲ್ಗಳೇ 4 ಸ್ಕೂಲ್ಗಳಿದಾವೆ. ಸೊ ಹಾಗಾಗಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಮಕ್ಕಳಿಗೆ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಾರೆ ಸರ್ ಇಲ್ಲಿ ಈ ಪ್ರದೇಶದಲ್ಲಿ. ಅಂತ ಮಕ್ಕಳಿಗೆ ಶಿಕ್ಷಣ ಪಡೆಯೋದೇ ಮೇನ್, ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾರೆ ಸರ್. ಸೊ ಹಾಗಾಗಿ ಅವರು ನಮಗೆ ಹೆಲ್ಪ್ ಮಾಡ್ತಾರೆ, ಮಕ್ಕಳಿಗೆ ಓದಕ್ಕಾಗ್ಲಿ ಅದಕ್ಕಾಗ್ಲಿ ಪ್ರತಿಯೊಂದು ಮಾಡ್ತಾನೆ ಇದಾರೆ ಸರ್, ಮಾಡ್ತಾನೆ ಇದಾರೆ. ಪಾಪ ಇನ್ನು ಅಧಿಕಾರ ಇಲ್ದೇನೆ ಅವರು ಯಾವ್ದು ಅಧಿಕಾರ ಇಲ್ದೇನೆ ಅಷ್ಟು ಮಾಡ್ತಿದ್ದಾರೆ. ಇನ್ನು ಅಧಿಕಾರ ಬಂದ್ರೆ ಇನ್ನು ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಭರವಸೆ ಇದೆ ಸರ್ ನಮ್ಗೆ. ಕೆಲವರು ಗೆದ್ರು ಬಂದು ಯಾರನ್ನ ನೋಡಲ್ಲ. ಅವ್ರು ಏನಲ್ದನ ಕೆಲವೊಬ್ರು ಅಂದ್ರೆ ರಾಜಕಾರಣಿಗಳು, ಅವ್ರು ಯಾರು ಏನು ಬಂದು ನೋಡಲ್ಲ. ಅವ್ರು ಏನೋ ಪಾಪ ಏನಲ್ದನ ಎಲ್ಲರೂ ಕಷ್ಟ ಸುಖ ಎಲ್ಲರೂ ಭಾಗವಹಿಸ್ತಾರಂದ್ರ ಹೆಮ್ಮೆ ಹೇಳ್ಕೇಳ್ಬೇಕ್ರಿ ಅವ್ರ ಬಗ್ಗೆ ನಾವು ಇಷ್ಟು. ಓಕೆ, ಅಲ್ಲ ಅವರು 4 ವರ್ಷ 5 ವರ್ಷ ಕಂಟಿನ್ಯೂ ಮಾಡ್ತಿರ್ತಾರೆ. ಒಂದು ದಿನ ಫೈನಲ್ ನೀವು ಅವ್ರಿಗೆ ಹೆಲ್ಪ್ ಮಾಡ್ಬೇಕಲ್ಲ? ಮಾಡ್ತಾವ, ಖಂಡಿತ ಮಾಡ್ತಾರ. ಅದನ್ನ ಒಂದ್ ದಿವಸ ಅಲ್ರಿ, ಅದನ್ನ ಮುಗಿಯವರೆಗೆ ಮಾಡಿ ಯಶಸ್ವಿ ಮಾಡ್ತಾವ. ಬರೋವರೆಗೆ ಅವ್ರಿಂದ ಅಂತ ಹೇಳಿದ್ವಲ್ಲ ಸರ್. ಅಲ್ಲ, ನಿಮ್ಮೂರಲ್ಲೇ ಯಾಕೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾರೆ ಅಂತ? ಸರ್, ಅವರು ಕಾರಣ ಏನು ಅಂತಂದ್ರೆ ಅವರು ನಮ್ಮ ಪಕ್ಕದೂರವ್ರೆ, ಏನ್ ದೂರ ಏನಿಲ್ಲ ಅವರು. ಸೊ ಹಾಗಾಗಿ ಅವ್ರು ಎಲ್ ಬೇಕಲ್ಲಿ ಹೋಗಿ ಅವ್ರ ಲೆವೆಲ್ಗೆ ಅವ್ರು ಎಲ್ಲಾದ್ರೂ ಮಾಡ್ಕೋಬಹುದು. ಬಟ್ ಯಾಕಂತಂದ್ರೆ ಹುಟ್ಟೂರು ಅಕ್ಕಪಕ್ಕ ಇರೋರು ಎಲ್ಲ ಗೊತ್ತಿರೋರು ಇನ್ನು ಚೆನ್ನಾಗಿರುತ್ತೆ ಬರ್ತ್ಡೇ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಒಂದು ಸಹೋದರತ್ವ ಬಾಂಧವನ್ನೇ ಅವ್ರು ತೋರಿಸ್ಲಿಕ್ಕೆ ಇಲ್ಲೇ ಮಾಡ್ಕೋತಿದ್ರು ಸರ್. ಫ್ಯಾಮಿಲಿ ಫೀಲ್. ಎಸ್ ಸರ್. ಓಕೆ, ಇಲ್ಲಿ ಇರ್ತಕ್ಕಂತ ಈಗ ಹಾಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇನ್ನೂ ಆದ್ರೂ ಅವ್ರ ಮಕ್ಕ ನೋಡಿಲ್ಲ ನಾವು. ಗೆದ್ದ 5 ವರ್ಷ ಆದ್ರು ಯಾರಿದ್ದಾರೆ? ಸುವರ್ಣ ನಾಗರಾಜ್ ಅಂತ ಹೇಳಿದ್ದಾರೆ, ಅರುಂಡಿ ಸುವರ್ಣ ನಾಗರಾಜ್ ಅಂತ ಹೇಳಿ ನಮ್ಮ ಗುರುಗಳು ಅವರು. ನಾವೆಲ್ಲ ಬಿಡು, ನಮ್ ಗುರುಗಳು ಓದಿಸಿರೋ ಗುರುಗಳು ಅಂತ ಹೇಳಲ್ಲ, ನಾವೆಲ್ಲ ಸ್ಟೂಡೆಂಟ್ಸ್ ಯೂನಿಯನ್ ಇಲ್ಲ ಅಂತೆಲ್ಲ ಸೇರ್ ಮಾಡಿದ್ವಿ. ಇನ್ನಾದ್ರೂ ಅವ್ರ ಪತ್ತೇನೇ ಇಲ್ಲ.
ಗೆದ್ದು 6 ವರ್ಷ ಆದ ಆಲ್ರೆಡಿ ಕಾಲಮಿತಿ ಮುಗ್ದು ಮತ್ತೆ 2 ವರ್ಷ ಹೆಚ್ಚುವರಿ ಆದ್ರೂ ಕೂಡ ಅವ್ರು ಅಡ್ರೆಸ್ ಇಲ್ಲ ಅವ್ರದ್ದು. ಈ ರೀತಿ ಒಂದ್ ಯಾವ್ದು ಬೀದಿ ಲೈಟ್ ಕೂಡ ಹಾಕ್ಸಿಲ್ಲ. ಆ ರೀತಿ ಅವ್ರು ಇದ್ದಾರೆ. ಇವ್ರು ಏನು ಇಲ್ದಂಗೆ ಇಷ್ಟೆಲ್ಲ ಮಾಡಿದಾರೆ ನಿಮಗೆ. ಪ್ರತಿಯೊಂದು ಸ್ಪೋರ್ಟ್ಸ್ಗಾಗ್ಲಿ, ಕುರಿ ಹುಡ್ಡಿ, ಈಗ ಇದೀ ನಮ್ಮ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕಕ್ಕೆ ಬಹಳ ಫೇಮಸ್ ಆಗಿರ್ತಕ್ಕಂಥ ಒಂದು ಕಾಳಗ ಅಂದ್ರೆ ಕುರಿ ಕಾಳಗ ಅಂತ ಹೇಳಿ. ಅಲ್ಲಿ ಪ್ರತಿ ಹಳ್ಳಿಯಲ್ಲಿ ಬಹಳ ಕ್ರೇಜ್ ಇದೆ ಸರ್ ಅದು. ಈಗ ಇಂಡಿಯಾದಲ್ಲಿ ಕ್ರಿಕೆಟ್ ಹೆಂಗ್ ಕ್ರೇಜ್, ನಮ್ ಕರ್ನಾಟಕದಲ್ಲಿ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಈ ಕುರಿ ಕಾಳಗ ಬಹಳ ಕ್ರೇಜ್. ಪ್ರತಿ ಹಳ್ಳಿಗೂ ಹೋಗ್ತಾರೆ, ಪ್ರತಿ ಹಳ್ಳಿಗೂ ಏನ್ ಅವ್ರ ಕೈಲಾಗ್ಬೇಕೆಲ್ಲ ಸಹಕಾರ ಮಾಡ್ತಾರೆ. ಕ್ರಿಕೆಟಿಗಾಗ್ಲಿ ಎಲ್ಲದಕ್ಕಾಗ್ಲಿ ಏನು ಇಲ್ದಂಗೆ ಇಷ್ಟೆಲ್ಲ ಮಾಡ್ತಾರೆ. ಏನ್ ಗೆದ್ರೆ ಏನು ನಮಗ್ ಬಹಳ ಉಪಕಾರ ಮಾಡ್ಬೋದು ಅಂತ ನಿರೀಕ್ಷೆ ಇದೆ ನಿಮಗೆ? ಗೆದ್ರೆ ಏನ್ ಮಾಡ್ಬೋದು ನಿರೀಕ್ಷೆ? ಅವರು ಶಿಕ್ಷಣ ಕ್ಷೇತ್ರಕ್ಕೆ ಸ್ವಲ್ಪ ಈಗ ನಮಗೆ ಒತ್ತು ಕೊಡಬೇಕು. ಆಮೇಲೆ ಈ ಹಲವಾಗ್ಲಿ ಒಂದು ಕ್ರಿಕೆಟ್ ಗ್ರೌಂಡ್ ಇಲ್ಲ, ಅಂದ್ರೆ ಗ್ರೌಂಡ್ ಇಲ್ಲ ಒಂದು, ಅದೊಂದು ನಮಗೆ ಆಸೆ ಇದೆ, ಅವ್ರು ಮಾಡ್ಕೊಡ್ತಾರೆ ಅಂತ ಹೇಳಿ. ನಾವಿಲ್ಲ ಪಕ್ಕದ ಪಂಚಾಯತಿ, ಕುಂಚೂರು ಪಂಚಾಯತಿ ಅಂತ ಹೇಳಿ, ಪ್ರತಿ ಹತ್ರನು ನಮಗೆ ಎಲ್ಲಿ ಕರೆದ್ರು ಬರ್ತಾರೆ. ಓಕೆ, ಗುಡ್. ಓಕೆ ವೀಕ್ಷಕರೇ, ಈಗ ಇಲ್ಲಿಂದ ಮತ್ತೆ ಇನ್ನೊಂದು ಕಡೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ದೇಗುಲದ ಒಂದು ಕಾರ್ಯಕ್ರಮ ಇದೆ, ಹಾಗೆ ಮೀಟಿಂಗ್ ಇದೆ ಅನ್ನುವಂಥ ಕಾರಣಕ್ಕೆ ಇಲ್ಲಿ ಬಂದಿದೀವಿ. ಸೊ ಅವರ ಮೀಟಿಂಗ್ ಮುಂದುವರಿಲಿ, ಮತ್ತಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೀನಿ. ನೋಡ್ತಾ ಹೋಗೋಣ ಎಲ್ಲೆಲ್ಲಿ ಹೋಗ್ತೀವಿ ಅಂತ. ಲೆಟ್ಸ್ ಫಾಲೋಸ್. ಒಂದು ಜಾತ್ರಾ ಮಹೋತ್ಸವಕ್ಕೆ ನಾವು ಬಂದಿದ್ದೀವಿ. ನನ್ನ ಹಿಂದೆ ನೀವು ನೋಡಬಹುದು ಸಿಕ್ಕಾಪಟ್ಟೆ ಜನ ಇದ್ದಾರೆ ಮತ್ತು ತೇರು ಕೂಡ ಕಾಣಿಸ್ತಾ ಇದೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ತೇರು ಎಳೆಯುವಂತಹ ಒಂದು ಪ್ರಕ್ರಿಯೆ ಕೂಡ ಆರಂಭ ಆಗುತ್ತೆ. ವೆಲ್ JP ಅವರೇ, ಹೇಗೆ ಇಲ್ಲಿ ಉತ್ಸವಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ನಡೀತಾ ಇರುತ್ತೆ ಅಂತ ಕೇಳ್ಪಟ್ಟೆ ನಾನು. ಯಾವ ತರದ ಕಲ್ಚರಲ್ ಆಕ್ಟಿವಿಟೀಸ್ಗೆ ಜಾಸ್ತಿ ಪ್ರಾಮುಖ್ಯತೆ, ಪ್ರಾಶಸ್ತ್ಯ ಕೊಡ್ತಾರೆ? ನಾಟಕ ನಾಟಕ ಆಗ್ಲಿ, ಆಮೇಲೆ ಇದ್ರದೊಂದು ಮಾಡ್ತಾರೆ, ಯಕ್ಷಗಾನ ಟೈಪ್. ಓಕೆ, ಅದ್ರದೊಂದು ಟೈಪ್ ಮಾಡ್ತಾರೆ. ಆಮೇಲೆ ಇದು ತೇರು ಅಂದ್ರೆ ಇಲ್ಲಿ ಫೇಮಸ್ ಅಂದ್ರೆ ಮೈಲಾರ ಕುರುವತ್ತಿ ಕೊಟ್ಟೂರು. ಓಕೆ, ಬಹಳ ದೊಡ್ಡದಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಓಕೆ, ಅದು ಈಗ ಇವಾಗ ಮೊನ್ನೆ ಮೈಲಾರ ಜಾತ್ರೆ ಆಯ್ತು, ಕೊಟ್ಟೂರು ಜಾತ್ರೆ ಆಯ್ತು, ಕುರುವತ್ತಿ ಜಾತ್ರೆ ಆಯ್ತು. ಓಕೆ. ಸೊ ಪ್ರತಿ ವರ್ಷ ನಡೆಯುತ್ತಾ ಇದು ಹೇಗೆ? ಪ್ರತಿ ವರ್ಷ ಇದೇ ತರ ವಿಜೃಂಭಣೆಯನ್ನ ಮಾಡ್ತಾರೆ. ಇದು ಮೇನ್ ಆಗಿ ಎಲ್ಲ ಹಿಸ್ಟಾರಿಕಲ್ ಟೆಂಪಲ್ ಇವೆಲ್ಲ. ಚಕ್ಕಣಚಾರಿ ಆ ಟೈಮಲ್ಲಿ ಕೆತ್ತಿರ್ತಕ್ಕಂತ ಎಲ್ಲ ಶಿಲೆಗಳು. ಓ ಹೌದಾ? ಓ ಸೂಪರ್. ಯಾವ ತರದ ಕಲ್ಚರಲ್ ಆಕ್ಟಿವಿಟೀಸ್ ನಡೆಯುತ್ತೆ ಜಾತ್ರಾ ಮಹೋತ್ಸವದ ಟೈಮಲ್ಲಿ? ಅಂದ್ರೆ ಕುಸ್ತಿ ಆಗಿರ್ಬೋದು, ಮತ್ತೆ ಈಗ ಒಂದು ಖೋಖೋ ಟೈಪ್ ಇಲ್ಲೆಲ್ಲ ಲೋಕಲ್ ಕ್ರೀಡೆಗಳು ಇರ್ತಾವಲ್ಲ, ಜಾಸ್ತಿ ಇದು ಮಾಡ್ತಾರೆ. ಓಕೆ. ಆಮೇಲೆ ನಾಟಕ ಇಟ್ಕೊಂಡಿರ್ತಾರೆ. ನಾಟಕ ಅಂದ್ರೆ ಎಲ್ಲಾ ಜಾತ್ರೆಗೆ ಕಂಪಲ್ಸರಿ. ಓಕೆ. ಯಾವ ಭಾಗದಿಂದ ಹೆಚ್ಚು ಜನ ಬರ್ತಾರೆ ಸರ್? ಸುತ್ತಮುತ್ತ ಅಂದ್ರೆ ಹರಪನಹಳ್ಳಿ, ಈ ಕಡೆ ದಾವಣಗೆರೆ, ಅಪ್ ಟು ಗುಲ್ಬರ್ಗದಿಂದ ಈ ಕಡೆಗೆ ಅಂದ್ರೆ ಒಂದು ಪರಂಪರೆ ಇರುವಂತಹ ಪ್ಲೇಸ್. ಹಿಸ್ಟಾರಿಕಲ್ ಟೆಂಪಲ್. ಓಕೆ. ಮತ್ತೆ ನಿಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಬೇರೆ ಬೇರೆ ದೇವಸ್ಥಾನಗಳು, ದೇಗುಲಗಳೆಲ್ಲವೂ ಕೂಡ ಇದೆ. ಅಲ್ಲಿ ಹೇಗೆ ಕಲ್ಚರಲ್ ಆಕ್ಟಿವಿಟೀಸ್ಗೆ ಬೂಮ್ ಕೊಡೋದಕ್ಕೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಕಲ್ಚರಲ್ ಅಂದ್ರೆ ನಾರ್ಮಲ್ ಆಗಿ ಈಗ ಅಲ್ಲಿ ನಾಟಕದವರು ಸಿಕ್ಕಾಪಟ್ಟೆ ಜನ, ಆಮೇಲೆ ಸಾಹಿತಿ ಇದನ್ನ ಹೇಳ್ತಾರಲ್ಲ ಅವರೇ ರಚನೆ ಮಾಡಿ ಅವರೇ ಒಂದು ಸಾಂಗ್ ಹೇಳೋದಾಗ್ಲಿ, అందరూ ಜಾಸ್ತಿ ಪ್ರಾಮುಖ್ಯತೆ ಬರ್ತೇನೆ ಕೊಡಬೇಕಿಲ್ಲ. ಅದು ಆಕ್ಚುಲಿ ಈಗ ಇಂಥ ಸಮಯದಲ್ಲಿ ಅವ್ರಿಗೆ ಯುಟಿಲೈಸ್ ಆಗ್ತದೆ. ಓ ಓಕೆ. ಸಿಕ್ಕಾಪಟ್ಟೆ ವ್ಯಾಪಾರ ಎಲ್ಲ ಜೋರಾಗಿ ನಡೆಯುತ್ತೆ ಅನ್ಸುತ್ತಲ್ಲ ಸರ್? ಆಮೇಲೆ ಈ ನೋಡಿ, ಒಂದು ಜಾತ್ರೆ ನಡೆಯುತ್ತೆ, ಎಷ್ಟೋ ಉದ್ಯೋಗಗಳು ಕರೆಕ್ಟ್. ಹೌದು. ಆಮೇಲೆ ಎಕನಾಮಿನ ಬೂಸ್ಟ್ ಮಾಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ ಇದ್ರದ್ದೆಲ್ಲ ಅಂತ. ಟೆಂಪಲ್ ಎಕನಾಮಿ ಈಸ್ ಅ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂತ ಹೇಳ್ತೀವಲ್ಲ. ಸೊ ವೆಲ್ ವೀಕ್ಷಕರೇ, ಸಾಕಷ್ಟು ಜನ ಬರ್ತಾನೆ ಇರ್ತಾರೆ ಟೆಂಪಲ್ಗೆ ದರ್ಶನ ಮಾಡೋದಕ್ಕೆ. ಮತ್ತು ಜಾತ್ರಾ ಮಹೋತ್ಸವ ಇರುವಂತಹ ಹಿನ್ನೆಲೆಯಲ್ಲಿ ಲಕ್ಷಾಂತರ ಜನ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸೇರಿರುವಂತಹದ್ದನ್ನ ನೀವು ಗಮನಿಸಬಹುದು. ಇಲ್ಲಿ ಹರಕೆ ಎಲ್ಲ ಹೊತ್ಕೊಳ್ಳುವಂತಹದ್ದು ಆ ಥರದ್ದೆಲ್ಲ ಆಗ್ತಾ ಇರುತ್ತಾ ಹೇಗೆ? ಏನಾದ್ರೂ ಹರಕೆ ಇದು ಏನಂದ್ರೆ ಇದು ವಾಸ್ತು. ಇದ್ರ ಹಿಂದ್ಗಡೆಗೆ ನಮಗೆ ತುಂಗಭದ್ರಾ ನದಿ ಪೂರ್ವದಿಂದ ಪಶ್ಚಿಮ ಕಡೆಗೆ ಹರಿಯುತ್ತೆ. ಓಕೆ. ಅದ್ರ ಮೇಲ್ಭಾಗದಲ್ಲೇ ಕುರುವತ್ತಿ ಬಸವೇಶ್ವರ ಟೆಂಪಲ್ ಅದು ಇರೋದು. ಆಮೇಲೆ ಅದು ಏನಂದ್ರೆ ಈಗ ಕಾಯಿಲೆಗಳನ್ನ ಗುಣ ಮಾಡ್ಲಿಕ್ಕೆ ಇರ್ತಕ್ಕಂಥ ದೇವಸ್ಥಾನ, ಫೇಮಸ್ ಕುರುವತ್ತಿ ಅಂದ್ರೆ. ಓಕೆ. ಅಂದ್ರೆ ಕುರುವ ಇರ್ತಕ್ಕಂಥಲ್ಲ ಗಾಯಗಳು, ಕುರು ಅಂದ್ರೆ ಆ ಗಾಯಗಳನ್ನ ವಾಸಿ ಮಾಡಕ್ಕೆ ಫೇಮಸ್ ಆಗಿರ್ತಕ್ಕಂಥದ್ದು ಅಂದ್ರೆ ಇದು ದೇವಸ್ಥಾನ. ಓ ಸೂಪರ್. ಮತ್ತೆ ನೀವ್ ಯಾವ್ದಾದ್ರು ಲೈಫ್ ಅಲ್ಲಿ ಹರಕೆ ಹೊತ್ಕೊಂಡಿದ್ದೀರಿ? ಹರಕೆ ಅಂದ್ರೆ ಯಾವ್ದು ಹೊತ್ಕೊಂಡಿಲ್ಲ, ಬಟ್ ಏನ್ ನಮ್ದೇನಿದ್ರೆ ಕೆಲಸಗಳು ಅಷ್ಟೇ. ಅಂದ್ರೆ ಇಷ್ಟಾರ್ಥ ಸಿದ್ಧಿ ಆಗಿದೆಯಾ ಲೈಫಲ್ಲಿ? ಇಷ್ಟ ಆಗಿದೆ ಸರ್, ಸಿಕ್ಕಾಪಟ್ಟೆ ಆಗಿದೆ. ಅಂದ್ರೆ ಕೇಳ್ಕೊಂಡಿದ್ದನ್ನೆಲ್ಲ ಭಗವಂತ ಕೊಟ್ಟಿದ್ದಾನೆ.
ಕೇಳ್ಕೊಂಡಿದ್ದಕ್ಕಿಂತ ಕೊಡೋದಕ್ಕಿಂತ ನಮಗೆ ಶ್ರಮದಿಂದ ಪಟ್ಟಿದ್ಮೇಲೆ ಕೊಟ್ಟಿದ್ದೀನಿ. ಓಕೆ, ಬಟ್ ತುಂಬಾ ಟೈಮ್ ತಗೊಳುತ್ತೆ. ಟೈಮ್ ಶ್ರಮಂತ ಬಡವರಿಗೆ ಟೈಮ್ ತಗೊಂಡಿದ್ದ, ಶ್ರೀಮಂತರಿಗೆ ಅದು ಅವಶ್ಯಕತೆ ಇಲ್ಲ. ಓಕೆ, ಬಟ್ ಪಂಚಾಯತ್ ಲೆವೆಲ್ ಇಂದ ಬೆಳೆಯುವಂಥದ್ದು ಇಟ್ ಇಸ್ ನಾಟ್ ಅನ್ ಈಸಿ ಚಾಲೆಂಜ್ ಅಂತ ಹೇಗ್ ನೋಡ್ತೀರಿ ಪಂಚಾಯತಿನ ನೀವು? ನಮಗೆ ಅದೇ ಹೇಳಿದ ಪಂಚಾಯತ್ ಇನ್ಸ್ಪಿರೇಷನ್ ಆಗಿರತಕ್ಕಂತಾರೆ ನಿಜಲಿಂಗಪ್ಪರ್ ಇದಾರೆ, ಆಮೇಲೆ ಡಿ ಕೆ ಶಿವಕುಮಾರ್ ಇದಾರೆ. ಓಕೆ, ಇವರೆಲ್ಲ ಇನ್ಸ್ಪಿರೇಷನ್, ಇವರೆಲ್ಲ ಪಂಚಾಯತ್ ಲೆವೆಲ್ ಇಂದಾನೆ ಅಲ್ವಾ ಈ ಮಟ್ಟಕ್ಕೆ ಬಂದಿರೋದು. ಮತ್ತೆ ಅವ್ರ ಇನ್ಸ್ಪಿರೇಷನ್ ತಗೊಂಡು ನಾವು ಮುಂದೆ ಹೋಗ್ಬೇಕು. ಓಕೆ, ಬಟ್ ಟಾರ್ಗೆಟ್ ಅಂತೂ ತುಂಬಾ ದೊಡ್ಡ ಪ್ರಮಾಣದಲ್ಲೇ ಇದೆ ನಿಮ್ದು ಅಂತ. ಹೌದೌದು ಸರ್. ಮುಂದೆ ನೋಡೋಣ ಭವಿಷ್ಯದಲ್ಲಿ. ಬಟ್ ಈಗ ಸದ್ಯಕ್ಕೆ ಪಂಚಾಯತ್ ಲೆವೆಲ್ ಆಗಿ ನನಗೆ ಒಂದು ಪಂಚಾಯತಿ ಒಂದು ಬೇಕು. ಓಕೆ, ನಾನು ಅದನ್ನು ಅಭಿವೃದ್ಧಿ ಮಾಡಬೇಕು, ಅದು ನನ್ನ ಫ್ಯಾಮಿಲಿ ಅಂತ ಅನ್ಕೋಬೇಕು. ಅದನ್ನ ನನ್ನ ಕುಟುಂಬ ನಾನು ಆಕ್ಚುಲಿ ಕರೆಕ್ಟ್ ನೋಡ್ಕೊಂಡೆ ಅಂದ್ರೆ ಆಮೇಲೆ ನಾನು ಮುಂದೆ ಇಷ್ಟ ಮಾಡ್ಬೋದು. ಕರೆಕ್ಟ್, ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಗ್ರೋತ್ ಆಗಬಹುದು. ಹೌದು ಸರ್, ಸ್ಟೆಪ್ ಬೈ ಸ್ಟೆಪ್ ಎಲ್ಲದೂ ಅನುಭವ ಸಿಗುತ್ತಲ್ಲ ಸರ್. ಇವತ್ತು ನಾನು ಇಲ್ಲಿ ಪಂಚಾಯತಿ ಲೆವೆಲ್ ಗೆಲ್ಲಕ್ಕಾಗ್ಲಿಲ್ಲ, ಮುಂದೆ ಗೆಲ್ಲಕ್. ಓಕೆ, ಬಟ್ ಕೆಲವರು ಡೈರೆಕ್ಟ್ MLA ಆಗ್ಬೇಕು ಅಂತಾರಲ್ಲ ಸರ್? ಅವರು ಸ್ಥಿತಿವಂತರಾಗಿರ್ತಾರೆ ಸರ್, ಅವ್ರ ಮಕ್ಕಳ ಅವರಪ್ಪ ಅಂದ್ರೆ MLA ಆಗಿರ್ತಾರೆ, ಅಂತ ಶಕ್ತಿ ನಮಗಿಲ್ಲ. ಓಕೆ ಓಕೆ, ವೆಲ್ ವೀಕ್ಷಕರೇ, ಜಾತ್ರಾ ಮಹೋತ್ಸವ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಜನ ಜಂಗುಳಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಹೆಚ್ಚು ಇಲ್ಲಿ ಮಾತಾಡಿಸೋದಕ್ಕೆ ಆಗೋದಿಲ್ಲ, ಯಾಕೆಂತಂದ್ರೆ ನನ್ನ ಹಿಂದೆ ಧ್ವನಿವರ್ಧಕಗಳನ್ನು ಹಾಕಿದ್ದಾರೆ. ಈಗ ನಾವು ಮತ್ತೊಂದು ಕಡೆ ಹೋಗ್ತಾ ಇದ್ವಿ, ಅಂದ್ರೆ ಇಲ್ಲಿ ದೇಗುಲದ ದರ್ಶನಕ್ಕೆ ಬಂದಿದ್ವಿ. ಈ ದರ್ಶನವನ್ನ ಮುಗಿಸಿಕೊಂಡು ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದೀವಿ ಸರ್? ಈಗ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ? ಓಕೆ ಓಕೆ, ಹರಪನಹಳ್ಳಿಯ ಮತ್ತೊಂದು ಭಾಗಕ್ಕೆ ನಿಮ್ಮನ್ನೀಗ ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಫಾಲೋ ಅಸ್. ಯಾರು ಇವರು? ಇವರು ನಮ್ಮ ಜನನಾಯಕರು. ಇಲ್ಲಿ ಸದ್ಯ 2021ರಲ್ಲಿ ನಮ್ಮ ಹರಪನಹಳ್ಳಿ ತಾಲೂಕಿಗೆ ಗ್ರಾಮ ಪಂಚಾಯತಿ ಇದ್ದ ಹಿಡಿದು ತಾಲೂಕ್ ಪಂಚಾಯತಿ ಇದ್ದ ಹಿಡಿದು ಎಲ್ಲವಕ್ಕೂ ಸಪೋರ್ಟ್ ಮಾಡ್ಕೊಂತಾನ ಬಂದ್ರು. ಒಂದೇನ ದೇವಸ್ಥಾನ ಕಾರ್ಯಗಳಾಗ್ಲಿ, ಈ ಭಾಗವಹಿಸೋದಾಗ್ಲಿ, ಏನಾರ ನಾಟಕ ಇಂಥವ್ರಾಗ್ಲಿ, ಆಸ್ಪತ್ರೆ ಇಂಥವಕ್ಕೆಲ್ಲವೂ ಬಹಳ ಸಹಾಯ ಮಾಡ. ನಮ್ಮ ಊರಲ್ಲಿ ಒಂದು ಹುಡುಗ ಕೋಮಕ ಹೋಗ್ಬಿಡುತ್ತೆ. ಅಷ್ಟರಲ್ಲಿ SS ಮಲ್ಯಾಣ್ಣವ್ರ ಮಗ ಸಮರ್ಥ ಸಾರ್ ಇವರು ಶಿವಮೊಗ್ಗದ ಒಂದು ಪೈಪ್ ತರಿಸಿ ಆ ಹುಡುಗನ ಜೀವ ಬದುಕಿಸ್ತಂತ ದನಿಗಳು. ಓಕೆ, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೆ ಏನೋ ನಿಲ್ತಾರಂತೆ, ಸಪೋರ್ಟ್ ಮಾಡ್ತೀರಿ? ಖಂಡಿತವಾಗಿ. ಅಂತ ದೇವ್ರಿಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಊರಲ್ಲಿ ಉಳಿಯಲ್ದಂತ ಒಂದು ಮಗನ ಜೀವ ಉಳಿಸಿದಂತಾರ ಅವ್ರು. ಅವ್ರಿಗೆ ನಾವು ಸಪೋರ್ಟ್ ಮಾಡಿಲ್ಲ ಮತ್ತೆ ಆ ದೇವ್ರು ನಮ್ಮನ್ನ ಮೇಯಿಸ್ತಾನೆ. ಓಕೆ, ಹೆಲ್ಪ್ ಮಾಡ್ತಾರ ಕೇಳಿದಾಗೆಲ್ಲ? ಹೌದು, ಇಲ್ಲಿ ಸರ್ವತ್ನಾಗ ಎಷ್ಟೆಲ್ಲ ಫೋನ್ ಹೊಡೆದ್ರು ಏನಾರ ಒಂದ್ ಸಮಸ್ಯೆ, ಆಸ್ಪತ್ರೆ ಆಗ್ಲಿ ಏನಾರ ಹಿಂಗಾಗೈತಪ್ಪ ಅಂದ್ರೆ ಇಲ್ಲದನ್ನ ಇಂತೈತಲ್ಲಿ ಹೋಗ್ರಪ್ಪ ಅಂತಂದೇಳಿ ಆ ಹೆಲ್ಪ್ ಮಾತ್ರ ಮಾಡ್ತಾರೆ ಸರ್. ಓಕೆ, ಈ ಒಂದ್ ವೇಳೆ ಗೆದ್ರೆ ನಿಮ್ಗೆಲ್ಲ ಹೆಲ್ಪ್ ಆಗುತ್ತಾ? ಅದು ಖಂಡಿತವಾಗಿ. ಹೆಂಗೆ ಹೆಲ್ಪ್ ಆಗುತ್ತೆ? ಏನು ಇಲ್ದಲ್ಲೇ ಬಡವ ಬಗ್ಗರಿಗೆ ಸಹಾಯ ಮಾಡಿದಾರೆ. ಆಸ್ಪತ್ರೆ ಯಾವ್ದಲ್ಲ, ಅವ್ರು ಗೆದ್ದ ಮೇಲೆ ನಮಗೆ ಸಹಾಯ ಮಾಡೋದಲ್ಲ ಅಂದ್ರೆ ಅದೇ. ಓಕೆ, ನಿಮ್ ಕ್ಷೇತ್ರಕ್ಕೆ ಏನ್ ಬೇಕು? ನಮ್ ಕ್ಷೇತ್ರಕ್ಕಿಂತ ನಾಯಕರು ಬೇಕು. ಓಕೆ, ಈಗ ಪ್ರೆಸೆಂಟ್ ಇರೋರು? ಪ್ರೆಸೆಂಟ್ ಇದಾರೆ ಸರ್, DK ಸರ್ ಹತ್ರ ಇದನ್ನ ಮಾಡ್ತಾರೆ ಸರ್. ಅವರೇ ಮಾಡಿಸಿದ್ದಾರೆ ಎಲ್ಲ ಅವರೇ, DK ಸರ್ ಮಾಡಿಸ್ತಾರೆ ಸರ್, ಇವರು ಮಾಡಿಸ್ತಾರೆ. ಓಕೆ, ಸೊ ನಿಮ್ ಕ್ಷೇತ್ರಕ್ಕೆ ಪರ್ಟಿಕ್ಯುಲರ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಏನನ್ನ ಅಪೇಕ್ಷೆ ಮಾಡ್ತೀರಿ ನೀವು? ನಾವು ಬಿಡ್ಸ್ಕೊಂಬಂದ್ ಬ್ಯಾರೇಜ್ ಇಂದ ಒಂದ್ ಐತಿ ಸರ್ ನಮ್ಮ ಗರ್ಭಡಿಯಲ್ಲಿ. ಅದಕ್ಕೂ DK ಸಾರ್ ಬಂದು ಒಂದ್ಸರಿ ಮೀಡಿಯಾದವ್ರನ್ನ ಕರ್ಕೊಂಬಂದು ಅವರಿಗೆ ಮ್ಯಾಗಳವರಿಗೆ ಸಿದ್ದರಾಮಯ್ಯ ಸಾರಿಗೂ DK ಸಾರಿಗೂ ಗಮನಕ್ಕೂ ಹಾಕಂತ ಒಂದು ಕೆಲಸನೂ ಮಾಡಿದಾರೆ ಸರ್. ಅಂದ್ರೆ ಅಧಿಕಾರಕ್ಕೆ ಬಂದ್ರೆ ಇನ್ನು ಜಾಸ್ತಿ ಮಾಡ್ತಾರೆ? ಅಧಿಕಾರಕ್ಕೆ ಬಂದ್ರೆ ಇನ್ನು ಜಾಸ್ತಿ ಅಭಿವೃದ್ಧಿಗಳು ಆಗ್ತಾವ ಸರ್. ಹೌದು ಸರ್, ನಾವು ಅವ್ರ ಜೊತೆಯಲ್ಲಿ ಒಂದು ಬಲ ತೊಟ್ಟು ನಿಲ್ತೇವೆ ಸರ್. ಓಕೆ, ವೆಲ್, ವಿಶ್ವಾಸ ಗಳಿಸಿಕೊಳ್ಳುವುದು ದೊಡ್ಡ ಚಾಲೆಂಜ್ ಏನೂ ಅಲ್ಲ ಸರ್, ಅದನ್ನ ಕಾಪಾಡ್ಕೊಂಡು ಹೋಗೋದು ತುಂಬಾ ದೊಡ್ಡ ಚಾಲೆಂಜ್ ಅಂತ ಅನ್ಸಲ್ವಾ ನಿಮ್ಗೆ? ಜವಾಬ್ದಾರಿ ಬಂದ್ಮೇಲೆ ಕರೆಕ್ಟ್, ಬಟ್ ಜನ ಒಂದು ನಿರೀಕ್ಷೆ ಅಂತೂ ಇಟ್ಕೊಂಡಿದ್ದಾರೆ, ಇಲ್ಲ ನಮ್ ಊರಿಗೆ ಇವರೇ ಗೆಲ್ತಾರೆ, ಇವರೇ ಬರ್ತಾರೆ ಸರಿ ಗೆಲ್ತಾರೆ ಇದು ಮಾಡಿ. ಅದಕ್ಕಿಂತ ಈಗ ಅಲ್ಲಿನ ಜನ ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಸರ್? ಸಣ್ಣ ಪುಟ್ಟ ಒಂದ್ ಲೆಟರ್ ಆಗ್ಲಿ, ಒಂದೇ ಸಣ್ಣ ಪುಟ್ಟ ಸ್ಕೂಲ್, ನಮ್ಮ ಆಸ್ತಿ ಏನು ಕೇಳಲ್ಲ ಯಾರು. ಮೂರರ್ಜಿಗೆ ಎಷ್ಟೋ ಮಂದಿ ಹುಡುಗರನ್ನ ಸೇರ್ಸಿದಾರೆ ಸರ್. ಬಡ ವಿದ್ಯಾರ್ಥಿಗಳು ಮೂರರ್ಜಿ ಹುಡುಗರಿಗೆ ಎಷ್ಟೋ ಮಂದಿಗೆ ಸೇರ್ಸಿದಾರೆ ಸರ್. ಓಕೆ, ಸೇರ್ಸಿದ್ದಾರೆ. ಹೌದೌದು. ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಸಾಕು ಸರ್, ಅವೇ ಎಲ್ಲ ನಮಸ್ಕಾರ. ಕರೆಕ್ಟ್, ವೆಲ್, ಕೆಲಸ ಮಾತಾಡ್ಬೇಕು ಅಂತಾರಲ್ಲ, ಬಹುಶಃ ಇದೆ ಅನ್ಸುತ್ತಲ್ಲ ಸರ್? ಹರಪನಹಳ್ಳಿ ತಾಲೂಕು, ಹೊಸಪೇಟೆ ಜಿಲ್ಲಾ, ಕುರುವತಿ ಜಾತ್ರೆ ನೋಡಕ್ ಬಂದಾಗ ಬಸವಣ್ಣನ ಪ್ರದರ್ಶನ ಆತ, ನೀವೆಲ್ಲರೂ ಕಂಡ್ರಿ, ಸಂತೋಷ ಆತ. ನಿಮ್ಮೆಲ್ಲರಿಗೆ ಶರಣಾರ್ಥಿಗಳು.
ಅವರು ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಅವ್ರ ಮಗ 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 ಅವ್ನ್ ಬಿಡೋದ್ರಲ್ಲಿ ತಿಳಿಬೇಕು ನಾನು ಯಾ ಕಾಲಕ್ಕೂ ಬಿಡಂಗಿಲ್ಲ ಮತ್ತ ಅದಕ್ಕೆಲ್ಲ ಜನ ಸಹಾಯ ಮಾಡ್ಬೇಕು ನನ್ಗೆ ಆದಷ್ಟು 100% ಸಹಾಯ ಮಾಡ್ತಾರಂತ ವಿಶ್ವಾಸ ಐತಿ. ಖುಷಿ ಇದೆಯಾ ಖುಷಿ ಐತಿ ಆತ್ಮದಲ್ಲಿ ಐತಿ. ಜನ ಸಪೋರ್ಟ್ ಮಾಡ್ತಾರ ಮಾಡ್ಬೇಕು ಮಾಡೇ ತೀರ್ಬೇಕು ನಿದ್ದಿಗೆಟ್ ಬುದ್ಧಿಗೆಟ್ ಬಿಡಂಗಿಲ್ಲ ಮಾಡೇ ತೀರ್ಬೇಕು ಜಿಲ್ಲಾ ಪಂಚಾಯತ್ಗೆ. ಮತ್ತೆ ಅದು ಬಸವಣ್ಣನ ಆಶೀರ್ವಾದ ಗುರು ಹಿರಿಯರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಎಲ್ಲರಿಗೂ ಬೇಕು. ಈಗ ಅವ್ರು ಜನಗಳಿಗೆಲ್ಲ ಹೆಲ್ಪ್ ಮಾಡ್ತಾರಂತೆ. ಹ್ಞೂ ನೀವ್ ನೋಡಿರಿ ಮಾಡ್ತಾರೆ ಎಲ್ಲಾ ಕಡೆ ಮಾಡ್ತಾರೆ ಸಾಕಷ್ಟು ಮಾಡ್ಯಾರ ಇಂತಲ್ಲಿ ಅಂತ ಬಿಟ್ಟಲ್ಲ ಎಲ್ಲಾ ಹಳ್ಳಿಗಳಾಗೂ ಮಾಡಿ ಬಂದಾರ. ಹೌದ್ರಿ? ಹೌದಾ? ನಿಮ್ಮ ಹೆಸರು? ನಮ್ಮ ಹೆಸರು ಸಾರಥಿ ಮುಲ್ಕಪ್ಪ. ಓಕೆ ಸರಿ. ವಯಸ್ಸು 81. 81. ಓಕೆ ಸರಿ. ಓಕೆ ಡನ್. ಥ್ಯಾಂಕ್ ಯು. ಏನು ಬ್ಯಾಡ್ರಿ ಎಲ್ಲಾ ದೇವ್ರ ಆಶೀರ್ವಾದ. ಯಾರ್ದು ಇವ್ರ ಮ್ಯಾಗ ದೇವ್ರ ಆಶೀರ್ವಾದ ಐತಿ? ಐತಿ ದೇವ್ರದ್ದು ಐತಿ, 4 ಜನರದ್ದು ಐತಿ, ಸುತ್ತ ಹಳ್ಳಿ ಸಹಕಾರನೂ ಐತಿ. ಗೆಲ್ಸಿ ಎಲೆಕ್ಷನ್ಗೆ. ಗೆಲ್ಸ್ಬೇಕ್ರಿ. ಟ್ರೈ ಮತ್ ಬಟ್ ಫೇಲ್ಡ್ ಅನ್ನಂಗಲ್ಲ. ಓಕೆ ಓಕೆ ಓಟ್ ಹಾಕ್ಸ್ತೀರಿ? ಹಾಕೇ ತೀರ್ಬೇಕು. ಹಾಕ್ತಿರಿ ಅಲ್ಲ ತೋರ್ಸಿ ಹಾಕ್ಬೇಕು ಮತ್ ಹಂಗ ಅಲ್ಲ. ಓಕೆ ಸರ್, ಥ್ಯಾಂಕ್ ಯು. ಯೂತ್ ಸೈನ್ಯ DKJP ಸೈನ್ಯ ಇದು ಎಷ್ಟು ಪವರ್ಫುಲ್ ಸೈನ್ಯ ನಿಮ್ಮ ಪ್ರಕಾರ? ನಿಮ್ಮ ಸೈನ್ಯನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ ನೀವು? ಅಂದ್ರೆ ಸ್ಟಾರ್ಟಿಂಗ್ ಇಂದ ಪ್ರತಿ ಒಂದು ನಾವು NSU ಸ್ಟೂಡೆಂಟ್ ಯೂನಿಯನ್ ಎಲೆಕ್ಷನ್ ಇಂದನೂ ಜೊತೆಗೆ ಇರತಕ್ಕಂಥವ್ರೆಲ್ಲ. ಓಕೆ. ಈಗ ದುಡ್ಡಿಗಾಗಿ ಬರೋರಲ್ಲ, ಸ್ನೇಹಕ್ಕಾಗಿ ಕೊನೆಯವ್ರು ಮಧ್ಯರಾತ್ರಿ ಫೋನ್ ಮಾಡಿದ್ರೆ ಇಂಥದ್ದು ಆಗೈತಿ ಇಂಥದ್ದು ಹೋಗು ಅಂತಂದ್ರು ಕೂಡ ನಾನಿಲ್ಲ ಅಂದ್ರೂ ಕೂಡ ಅಟೆಂಡ್ ಮಾಡೋವಂಥವ್ರು. ಓಕೆ. ಈಗ ಕೆಲವರಿಗೆ ದುಡ್ಡಿಂದ ಬರೋದ, ದುಡ್ಡಿಂದ ಬಂದ್ರೆ ನಮಗೆ ಪ್ರಯೋಜನ ಇಲ್ಲ. ಈಗ ನಮಗೆ ಸೋಲಲ್ಲೂ ಜೊತೆಗಿರ್ಬೇಕು, ಗೆಲುವಲ್ಲೂ ಜೊತೆಗಿರ್ಬೇಕು, ಕಷ್ಟದಲ್ಲೂ ಜೊತೆಗಿರ್ಬೇಕು ಅಂತ ಹುಡುಗರು ಇವ್ರು. ಓಕೆ. ಲೈಕ್ ಎಲೆಕ್ಷನ್ ಸ್ಟ್ರಾಟಜಿಗಳ ವಿಚಾರದಲ್ಲಿ ಮಾತಾಡೋದಾದ್ರೆ ಹೇಗೆ ಗ್ರೌಂಡ್ ಅಲ್ಲಿ ಹೇಗೆ ವರ್ಕ್ ಮಾಡ್ತಾರೆ ಅಂತ? ಗ್ರೌಂಡ್ ಅಲ್ಲಿ ಸರ್ ಅದೇ ಹೇಳ್ತಿರೋದು ನಾನು, ಕ್ಷೇತ್ರದಲ್ಲಿ ಅವೈಲೇಬಲ್ ಅಲ್ಲ ಅಂದ್ರೆ ಆಟೋಮೆಟಿಕ್ ಏನಾದ್ರೂ ಒಂದು ಸಮಸ್ಯೆ ಅಂತ ಬಂದಾಗ ಇವ್ರು ನನ್ನ ಜಾಗದಲ್ಲಿ ಇವ್ರು ಇರ್ತಾರೆ. ಓಕೆ. ಇವರಿದ್ದು ಕೆಲಸ ಮಾಡೋ ರೀತಿ. ಈಗ ಪ್ರತಿಯೊಂದು ಅದೇ ಹೇಳಿದ ಹಾಸ್ಪಿಟಲ್ ಸಿಚುವೇಶನ್ ಆ ಟೈಮಲ್ಲಿ ನಾನು ಇರ್ಲಿಲ್ಲ, ಇಮಿಡಿಯೇಟ್ ಅಟೆಂಡ್ ಮಾಡಿದ್ದೀವ್ರೆ. ಲಾಸ್ಟ್ ಡೇ ಬಂದಿದ್ದು ನಾನು ಅಂದಿದ್ದೆ. ಓಕೆ. ಸೊ ವೆಲ್, ದರ್ಶನ್ ಇದಾರೆ ಅವರ ಸ್ನೇಹಿತರು. ನೀವು 0 ಇಂದ ನೋಡಿದಿರಿ, ಚೇಂಜಸ್ ಏನಾಗಿದೆ ಮತ್ತು ಆ ಸ್ಟ್ರಗಲ್ ಹೇಗಿತ್ತು ಅವ್ರದ್ದು ಅಂತ? ಸರ್ ನಾವು ನೋಡಿದಾಗಿಂದ ನಮಗೆ ಯಾವಾಗ್ಲೂ ಕಂಡಿದ್ದೆ JP ಲೀಡರ್. ಈಗ ನಾವೊಂದು ನೀವ್ ಹೇಳ್ತಿದ್ದೀರಾ ಬೆಳಗ್ಗೆಯಿಂದ, ನೀವು ನೋಡಿದೀರಾ ಕೇಳಿದೀರಾ JP DK ಅಂತಂದು. ಈಗ ನನ್ನ ಅನಿಸಿಕೆ ಪ್ರಕಾರ JP ಅವರಿಗೆ DKಗಳು ಗುರುಗಳು. ನಮ್ಗೆಲ್ಲ ನಾವೇನ್ ಹುಡುಗರು ಇದೀವಲ್ಲ, ನಮಗೆಲ್ಲ JPನೇ ಗುರುಗಳು. ಓಕೆ. ಹೌದು ಸರ್. ನೀವು ಗ್ರೌಂಡ್ ಅಲ್ಲಿ ವರ್ಕ್ ಮಾಡ್ತೀರಿ, ಅವರ ಅನುಪಸ್ಥಿತಿಯಲ್ಲೂ ಕೆಲಸ ಮಾಡ್ತಿರ್ತೀರಿ, ಏನ್ ಎಕ್ಸ್ಪೆಕ್ಟೇಷನ್ ಇದೆ ಜನರದ್ದು? ಮಧ್ಯರಾತ್ರಿ ಕಾಲ್ ಮಾಡಿದ್ರು ಬಂದು ಅಟೆಂಡ್ ಮಾಡ್ತಾರೆ. ಅಟ್ಲೀಸ್ಟ್ ಕಾಲ್ ಪಿಕ್ ಅಲ್ಲಿ ನಾನು ಆಯ್ತು ಸಮಸ್ಯೆ ಬಗೆಹರಿಸ್ತೀನಿ ಬಿಡು ಅಂತ ಹೇಳ್ತಾರೆ. ಜನಕ್ಕೆ ಇದೆಲ್ಲ ಬೇಕಲ್ಲ ಸರ್, ಈಗ ಅವೈಲೇಬಿಲಿಟಿ ಇರ್ಬೇಕಲ್ವಾ, ಅದು ಇದಾರೆ. ಓಕೆ ಸರ್, ಈಗ ನಮಗೇನಾದ್ರೂ ಲಾಭ ಇದ್ರೆ ಮಾತ್ರ ನಾವ್ ಇನ್ನೊಬ್ರು ಹಿಂದೆ ಇರ್ತೀವಿ ಅನ್ನುವಂತ ಮಾತುಗಳಿದೆ. ಈಗ ಪ್ರೆಸೆಂಟ್ ಇರುವಂತ ಸಿಚುವೇಶನ್ ಗಳಲ್ಲಿ ಅವಕಾಶವಾದಿತನಕ್ಕೆ ಬೆಲೆ ಜಾಸ್ತಿ. ಸ್ನೇಹಕ್ಕೋಸ್ಕರ ಟೈಮ್ ಕೊಡ್ತೀವಿ, ಫ್ರೆಂಡ್ಶಿಪ್ ನ ಹಿಂಗೆ 0 ಇಂದನೂ ಇದೀವಿ ಮತ್ತೆ ಈಗ್ಲೂ ಇರ್ತೀವಿ ಅನ್ನುವಂತ ತುಂಬಾ ಕಡಿಮೆ ಜನ. ನೀವ್ ಯಾಕೆ ಈ ವೇನೆ ಚೂಸ್ ಮಾಡ್ಕೊಂಡ್ರಿ ಅಂತ? ಸರ್ ಈಗ ಒಂದ್ ಮಾತು ನಾನು ಹೇಳ್ತೀನಿ ಸರ್. ಈಗ ಒಂದು ಸಸಿ ಹಾಕ್ತಿವಿ, ಈಗ ಅದಕ್ಕೆ ನೀರ್ ಹಾಕ್ಬೇಕು, ಪ್ರತಿಯೊಂದು ಮಾಡ್ಬೇಕು. ಅದು ಮರ ಆಗುತ್ತೆ. ಮರ ಆದ್ಮೇಲೆ 4 ಜನಕ್ಕೆ ಅದೇನ್ ಮಾಡುತ್ತೆ, ನೆರಳು ಕೊಡುತ್ತೆ. ನಾವೀಗ ಅದನ್ನೇ ನಾವೇನ ಇದೀವಿ, ಈತ ಬೆಳೆದ ಅಂತಂದ್ರೆ ಆಕ್ಚುಲಿ ದೊಡ್ಡ ಮರ ಅದ ಅಂತಂದ್ರೆ ನಾವೆಲ್ಲರೂ ಬೆಳೆದಂಗೆ ಅಲ್ವಾ. ಆತ ಕೈ ಬಿಡಲ್ಲ, ನಮ್ಗೆ ಗೊತ್ತೈತಿ ಎಂತ ಪರಿಸ್ಥಿತಿಯಲ್ಲಿ ನಮಗೂ ಹೆಲ್ಪ್ ಮಾಡಿದ್ದಾರೆ. ಅದ್ರಲ್ಲಿ ಏನಿದೆ, ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ನಮಗೂ ಗ್ಯಾರಂಟಿ ಇದೆ. ನಾವು ಹಂಗ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ನಾವು ನಿಂತಿಲ್ಲ. ಆತ ಒಂದ್ ಬೆಳೆದ್ ನಿಂತ ಅಂತ ಅಂದ್ರೆ 4 ಜನ ಬಡವರಿಗೆ ಹೆಲ್ಪ್ ಮಾಡೇ ಮಾಡ್ತಾನೆ. ಹೀಗೆ ಮಾಡ್ತಾ ಇದ್ದಾನೆ ಅಂತ ಅಂದಾಗ ನಾಳೆ ದಿವಸ ನಮ್ಮ ZP ಆದ ಅಂತಂದ್ರೆ ಇನ್ನು 4 ಜನಕ್ಕೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅನ್ನೋದು ನಮಗೂ ಅನ್ಸಿದೆ. ಅದ್ ಮಾಡೇ ಮಾಡ್ತಾನೆ ಅಂತ ನನಗೂ ಗೊತ್ತಿದೆ. ಓಕೆ. ನೀವು ನೋಡಿರುವ ಹಾಗೆ ಹೇಗೆ ಸರ್? ಆಕ್ಚುಲಿ ನಾನು ಪ್ರಾಪರ್ ಉತ್ತರ ಪ್ರದೇಶ. ಇಲ್ಲಿ ಬಂದು ಉತ್ತರ ಪ್ರದೇಶದಲ್ಲಿ ಗೋರಖ್ಪುರ್ ಸರ್ ನಂದು. ಆಕ್ಚುಲಿ ನಮ್ ಯೋಗಿ ಅವ್ರ ಕ್ಷೇತ್ರ ಸರ್. ಆಕ್ಚುಲಿ ಇಲ್ಲಿ ಹರಿಹರದಾಗೆ ಓದಿರೋದು. 2013 ಅಲ್ಲಿ ಇಂಜಿನಿಯರಿಂಗ್ JMIT ಅಲ್ಲಿ ಮಾಡ್ತಿದ್ದೆ. ಅವಾಗಿಂದ JP ಅವ್ರ ಪರಿಚಯ. ಅದು ಏನೋ ಒಂದು ಸಮಸ್ಯೆ ಆಗದಾಗಿದ್ದರೆ ಪರಿಚಯ ಅವರು.
ಆಮೇಲಿಂದ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಓಕೆ. ಆಮೇಲೆ ನಮ್ದು ಆಕ್ಚುಲಿ IS ಬ್ರಾಂಚ್, ಇವ್ರದೆಲ್ಲ ಸಿವಿಲ್ ಇರೋದು. ನಾವು ಹಾಸ್ಟೆಲಿಂದ ಪರಿಚಯ, ಗಲಾಟೆಯಿಂದ ಒಂದು ಏನೋ ಸಮಸ್ಯೆ ಆಗಿಂದ ಪರಿಚಯ ಆಗಿರೋದು. ಓಕೆ. ಆಮೇಲೆ 2000 ಇವ್ರು ಸಿವಿಲ್ ಇಂದ ಹೋಗಿ ನಾನು IS ಇದ್ದೆ. ಕೆಲಸ ಇದ್ದಿಲ್ಲ ಅಂತ ಹೇಳಿ ಮತ್ತೆ ಕೆಲಸ ಕೊಡ್ಸಿದ್ರು ಸಿವಿಲ್ ಅಲ್ಲಿ. ಓಕೆ. ಅವಾಗ ನಾವು 6,000 ರೂಪಾಯಿ ದುಡಿತಿದ್ವಿ ಸಿವಿಲ್ ಅಲ್ಲಿ. ಒಂದ್ 3 ವರ್ಷ ಇದ್ವಿ. ಜೊತೆಗೆ ಅದೇ 6,000 ಅಲ್ಲಿ 12 ತಾಸು ಕೆಲಸ ಮಾಡ್ತಿದ್ವಿ. ಇವತ್ತು ಏನೋ ಇದಕ್ಕಂತ ದುಡ್ಡಿಗಂತ ಏನೋ ಬಿಟ್ಟು ಹೋಗಿಲ್ಲ, ಕಷ್ಟ ಪಡ್ತಿದ್ವಲ್ಲ. ಆಮೇಲೆ ಸದ್ಯಕ್ಕೆ ಈಗ ಲಾಕ್ಡೌನ್ ಆದ್ಮೇಲಿಂದ ಸಾಹೇಬ್ರ ಕಡೆಯಿಂದ ಕೆಲಸ ಮಾಡಿ ಈ ಸ್ಥಾನಕ್ಕೆ ಬಂದಿವಿ. ಈಗ ಏನೋ ಮುಂದೆ ಹೋಗ್ತೀವಿ, ನಾವು ಜೊತೆಗಿದ್ದೇ ಇರ್ತೀವಿ. ಓಕೆ, ಅಮೇಜಿಂಗ್. ಈಗ ಬೆಳಿಗ್ಗೆಯಿಂದನೂ ನಾವು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಓಡಾಡ್ತಾ ಇದ್ವಿ. JP ಅಂತಂದ್ರೆ ಒಂದು ನಿರೀಕ್ಷೆ ಇದೆ ಜನರಿಗೆ. ನೀವು ನೋಡಿರುವ ಹಾಗೆ ಇನ್ಫ್ಯಾಕ್ಟ್ ಅವರು ಸಣ್ಣ ವಯಸ್ಸಿಂದನೂ ಕೂಡ ನಿಮ್ ಜೊತೆಯಲ್ಲಿದ್ದಾರೆ, ಒಂದು ಫೈಟಿಂಗ್ ಸ್ಪಿರಿಟ್ ಅವರಲ್ಲಿದೆ ಅಂತ ಹೇಳ್ತಾ ಇದ್ರಿ. ಹೇಗೆ ಅದು ಫುಲ್ಫಿಲ್ ಮಾಡೋದಕ್ಕೆ ಹೇಗೆ ಫೈಟ್ ಮಾಡಬಹುದು ಅವ್ರು ಇನ್ ಫ್ಯೂಚರ್? ಸ್ಪಿರಿಟ್ ಅಂದ್ರೆ ಈಗ ನಾವು ಇಲ್ಲಿ ಕಾಲೇಜ್ ಬೇರೆ ಬೇರೆ ಕಾಲೇಜ್, ನಮ್ ಕಾಲೇಜ್ ಎಲೆಕ್ಷನ್ ಬಂದಾಗೂ ನಾವು JP ಕೇಳ್ತಿದ್ವಿ, ಗೆಲ್ಬೇಕು, ಟ್ಯಾಕ್ಟಿಸ್ ಮೇಲೆ ಗೆಲ್ಬೇಕು. ನಮ್ ಫ್ರೆಂಡ್ UBDT ಅಲ್ಲಿ ಅದಾರೆ, ಅವರು ಫೈನಲ್ ಇಯರ್ ಇದ್ದಾಗೆ ಎಲ್ಲಾರು JP ಹತ್ರ ಬಂದು ಎಲೆಕ್ಷನ್ ಇವ್ರು ನಿಂತಾರೆ, ಇವ್ರು ಅಪೋಸಿಟ್ ಅದಾರೆ, ಅವ್ರಿಗೆ ಹೆಂಗ್ ಕಾಂಪಿಟೇಷನ್ ಮಾಡ್ಬೇಕು, ಎಲ್ಲೆಲ್ಲಿ ಇದು ಮಾಡಿರೋದೆಲ್ಲ ನಾವ್ ಹೆಂಗ್ ಗೆಲ್ಬೇಕಂತ ಗೆಲ್ಕೊಂಡು ಬಂದಿವಿ ನಾವು JP ಇದ್ರಂಗಿಂದಾನೆ, ಅವ್ರ ಬ್ಯಾಕ್ ಗ್ರೌಂಡ್ ಇಂದಾನೆ. ಓಕೆ, ಜನ ಹೇಗೆ ರೆಸ್ಪಾಂಡ್ ಮಾಡ್ತಿದ್ದಾರೆ ಅಂತ? ಜನ ಎಲ್ಲ ಹೊರಗಡೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ. JP ಅಂದ್ರೆ ಎಲ್ಲರೂ ಬಹಳ ಇಷ್ಟಪಡೋಂತ ವ್ಯಕ್ತಿನೇ ಅವರು. ಓಕೆ. ಹಂಗಾಗಿ ನಮಗೆ ಬಹಳ ಅಣ್ಣ ಅಂತಾನೆ ಗೌರವಿಸ್ತೀನಿ. ಅಪ್ಪಾಜಿ ಎಷ್ಟು ಗೌರವಿಸ್ತೀನಿ, ಅವರಿಗೆ ಅಣ್ಣ ಅಂತಾನೆ ಅಷ್ಟು ಗೌರವಿಸ್ತಿದ್ದೆ. ಓಕೆ. ಸೊ ನಿಮ್ಗೆಲ್ಲ ಅನ್ಸುತ್ತಾ ಅವರು ಜನಪರವಾಗಿ ನಿಂತ್ಕೊತಾರೆ? ಹೌದು, ನಿಂತ್ಕೊಂತಾರೆ. ಯಾವಾಗ್ಲೂ ಕೂಡ ನಿಂತ್ಕೊಂಡಿದ್ದಾರೆ, ಈಗೂ ನಿಂತ್ಕೊಂತಾರೆ, ಮುಂದೆ ನಿಂತ್ಕೊಂತಾರೆ. ಓಕೆ. ನೀವ್ ಎಷ್ಟು ವರ್ಷದಿಂದ ಇದ್ದೀರಿ ಅವ್ರು? ನಾವು ಅಮ್ಮ ಅಂದ್ರೆ ಒಂದ್ 3-4 ವರ್ಷ ಆಯ್ತು. ಓಕೆ. ಅವ್ರು ಅಷ್ಟು ಗೌರವಿಸ್ತೀನಿ, ಈಗೂ ಗೌರವಿಸ್ತೀನಿ, ಮುಂದೆನೂ ಅಷ್ಟೇ ಗೌರವಿಸ್ತೀನಿ ಅವ್ರಿಗೆ. ಹಂಗೆ ಓಕೆ, ಅಣ್ಣ ಅಂತಾನೆ ಗೌರವಿಸ್ತಿರೋದು. ಒಂದ್ ಪ್ಲೇಸ್ಮೆಂಟ್ ಅಲ್ಲಿ ಇದ್ರೆ ಯಾರಿಗಾರಾಗ್ಲಿ, ಈಗ ಡ್ರೈವರ್ ಆಗ್ಲಿ, ಫ್ರೆಂಡ್ಸಿಗಾರ ಯಾರಿಗಾರಾಗ್ಲಿ, ಊಟ ಮಾಡಕ್ ಕುಂತ್ರೆ ಏನಿಲ್ಲ, ಅವ್ರು ಫಸ್ಟ್ ಅವ್ರು ಮಾಡಾದ್ಮೇಲೆ ನೀವು ಮಾಡ್ರಿ, ಫಸ್ಟ್ ನಾವೇನ್ ನಮ್ಮ ಮುಗಿಸಿ. ಓಕೆ. ಸಪೋರ್ಟ್ ಮಾಡ್ತಾರಾ? ಫುಲ್ ಸಪೋರ್ಟ್ ನಮ್ದೆ, ರಾತ್ರಿ ಆಗ್ಲಿ ಎನಿ ಟೈಮ್. ಓಕೆ. 24/7 ಅವೈಲಬಿಲಿಟಿ. ನೀವು ಅವ್ರ ಜೊತೆಲ್ಲೇ ಅಡ್ಡಾಡ್ತೀರಿ, ಎಷ್ಟೊತ್ತು ಹೊರಗಡೆನೆ ಇರ್ತಾರೆ ಅಂತ ಜನಗಳ ಜೊತೆ? ಈಗ ರಾತ್ರಿ 3 ಗಂಟೆಗೆ ಯಾರ ಪ್ರಾಬ್ಲಮ್ ಅನ್ಕೋದ್ರು 10 ಪ್ರೆಸೆಂಟ್ ಇರ್ತಾರೆ ಸರ್. ಓ, ಸೂಪರ್. ವೆಲ್ ಸರ್, ಬೆಳಿಗ್ಗೆಯಿಂದಲೂ ಕೂಡ ನಿಮ್ಮ ಕ್ಷೇತ್ರ ಆಗ್ಲಿ, ನಿಮ್ಮ ಮನೆ ಆಗ್ಲಿ, ಒಂದು ಕಡೆ ಜನರವರೆಗೂ ತಲುಪಿಸುವಂತಹ ಒಂದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಫೈನಲಿ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಕಾರ್ಯಕ್ರಮದ ಮುಖಾಂತರ? JP ಇಂದ ಜನ ಏನ್ ನಿರೀಕ್ಷೆ ಮಾಡಬಹುದು, ಮತ್ತು DK ಶಿಷ್ಯ ಅನ್ನೋ ಕಾರಣಕ್ಕೆ ನಿಮ್ಮನ್ನ ಒಪ್ಪಿಕೊಳ್ಳೋದಕ್ಕಿಂತ DK ಹೇಳಿದಂತಹ ಉಪದೇಶಗಳ ಮೇಲೆ ನೀವು ನಡೆದುಕೊಳ್ತಾ ಇರುವಂತಹ ರೀತಿ ತುಂಬಾ ಇಂಪ್ರೆಷನ್ ಬಿಲ್ಡ್ ಮಾಡುತ್ತೆ ಅಂತ ನೀವೇನ್ ಹೇಳ್ತೀರಿ ಜನಕ್ಕೆ ಫೈನಲಿ? ನಾನು ಹೇಳೋದೇನಿಲ್ಲ ಸರ್ ಜನಗಳಿಗೆ, ಬಟ್ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರೆ ಓಕೆ, ಬಟ್ ನನಗೆ ಈಗ ನಾನೇನಾದ್ರೂ ಜನಗಳಿಗೆ ಕೊಡ್ಬೇಕು. ಓಕೆ. ಜನಗಳಿಗೆ ಕೊಡ್ಬೇಕಂದ್ರೆ ಅಧಿಕಾರನೇ ಮೂಲ ಅಲ್ಲ, ಬಟ್ ಸರ್ಕಾರಿಗಳನ್ನ ಕೆಲಸಗಳನ್ನ ಕೊಡ್ಲಿಕ್ಕೆ ಅಧಿಕಾರ ಬೇಕಾಗತ್ತೆ. ಕರೆಕ್ಟ್. ಆದ್ರೆ ಆ ತಲೆಗೆ ಇಟ್ಕೊಂಡು ಏನಾದ್ರೂ ಒಂದು ಪಂಚಾಯತ್ ಚುನಾವಣೆ ಬಂತು ಅಂದ್ರೆ ಕಂಟೆಸ್ಟ್ ಮಾಡಿ ಅದ್ರ ಗೆದ್ದು ಜನಗಳ ಪರವಾಗಿ ಕೆಲಸ ಮಾಡ್ಲಿಕ್ಕೆ ನೋಡ್ತೇವೆ. ಓಕೆ. ಸದಾ ಅವ್ರ ಜೊತೆ ನಿಲ್ತೀರಿ? ಇರ್ಲೇಬೇಕಲ್ಲ ಸರ್, ಬೇರೆ ದಾರಿಯಲ್ಲಿ ಇರ್ಲೇಬೇಕು. ಮತ್ತೆ ಯಾಕಂದ್ರೆ ಅವ್ರ ನಂಬಿಕೆ ಉಳಿಸ್ಕೋಬೇಕು. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಜಯಪ್ರಕಾಶ್ ಸಾರಥಿ ಅವರೇ. ನಿಮ್ಮ ಸಾರಥ್ಯದಲ್ಲಿ ಈ ಸಾರಥಿಗಳೆಲ್ಲ ಜೊತೆಯಲ್ಲೇ ಇರ್ತಾರೆ ಅಂತ ಅನಿಸ್ತದೆ. ಥ್ಯಾಂಕ್ ಯು ಸೋ ಮಚ್, ಬಹಳ ಖುಷಿ ಆಯ್ತು. ಮತ್ತೆ ಸಿಗೋಣ ZP ಆದ್ಮೇಲೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು JP DK ಅವರ ಮಾತುಗಳು. ಇನ್ಫ್ಯಾಕ್ಟ್ ಅವರ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದಲೂ ಕೂಡ ಸಂಚಾರ ಮಾಡ್ತಾ ಇದ್ವಿ ಮತ್ತು ಜನರನ್ನು ಕೂಡ ಮಾತನಾಡಿಸುವಂತಹ ಒಂದು ಪ್ರಯತ್ನ. ಅದರ ಜೊತೆಗೆ ಅವರ ತಂದೆ ತಾಯಿ ಕೂಡ ಮಾತಾಡಿದ್ರು, ಅವರ ಸ್ನೇಹಿತರು ಮಾತಾಡಿದ್ರು. ಅಂದ್ರೆ ಒಂದು ದೊಡ್ಡ ಪ್ರಮಾಣದ ಸೈನ್ಯ JP ಅವರ ಹಿಂದೆ ಇದೆ. ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗಲೂ ಕೂಡ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ಸಹಾಯ ಮಾಡುವಂತದ್ದು, ಕೆಲಸ ಮಾಡುವಂತಹ ಈ ಒಂದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ. ಯಶಸ್ಸು ಅವರಿಗೆ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ನೋಡ್ತಾ ಇರಿ ಹಿಂದೂ TV. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್, ಹರಪನಹಳ್ಳಿಯಿಂದ.